ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಪುರುಷೋತ್ತಮ ಮಾಸದಲ್ಲಿ ಬರುವಂತಹ ಕೊನೆಯ ಭಾನುವಾರ. ಇವತ್ತು ನಾವು ಪುರುಷೋತ್ತಮ ಯೋಗ ಅಧ್ಯಾಯದ ಒಂದು ಸಾರಾಂಶವನ್ನು ಚರ್ಚೆ ಮಾಡಲು ಬಯಸುತ್ತಿದ್ದೇವೆ. ಭಗವದ್ಗೀತೆಯ 15ನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಒಟ್ಟಾರು 18 ಅಧ್ಯಾಯಗಳು. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಯಾಕೆಂದರೆ ಈ ಅಧ್ಯಾಯದಲ್ಲಿ ಪುರುಷೋತ್ತಮನ ಪರಿಚಯವನ್ನು ನೀಡಲಾಗಿದೆ, ಕೃಷ್ಣನ ಪರಿಚಯವನ್ನು ನೀಡಲಾಗಿದೆ. ಕೃಷ್ಣ ಯಾರು, ಆ ವಿಷಯವನ್ನು, ಕೃಷ್ಣ ಮತ್ತು ಜೀವಾತ್ಮನಲ್ಲಿ ವ್ಯತ್ಯಾಸ ಏನು, ಅದರ ವರ್ಣನೆ ಇದೆ. ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಇದರ ವರ್ಣನೆ ಕೂಡ ಇದೆ. ಮತ್ತು ಜೀವಾತ್ಮದ ಬಂಧನಕ್ಕೆ ಕಾರಣ ಅದೇನು, ಅದರ ಬಗ್ಗೆ ಕೂಡ ವರ್ಣನೆ ಇದೆ. ಜೀವಾತ್ಮ ಭಗವಂತನನ್ನು ಮರೆತು ಈ ಭೂಮಿಗೆ ಬಂದರೂ ಕೂಡ ಭಗವಂತ ಹೇಗೆ ಆ ಜೀವಾತ್ಮದ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ, ಅದರ ಕುರಿತಾಗಿ ವರ್ಣನೆ ಇದೆ. ಮತ್ತು ಅಂತಿಮವಾಗಿ ಭಗವಂತ ಯಾರು, ಪುರುಷೋತ್ತಮ ಯಾರು ಅನ್ನೋದು ವರ್ಣನೆ ಮಾಡಲಾಗಿದೆ. ಸೊ ಈ ಅಧ್ಯಾಯ ತುಂಬ ಮುಖ್ಯವಾದದ್ದು. ಕೇವಲ 20 ಶ್ಲೋಕ ಇರೋದು ಇದರಲ್ಲಿ. ಅದರ 20 ಶ್ಲೋಕಗಳಲ್ಲಿ ಕೃಷ್ಣ ಸಾಕಷ್ಟು ವಿಷಯಗಳ ಮೇಲೆ ಚರ್ಚೆ ಮಾಡಿದ್ದಾನೆ. ಅದಕ್ಕೆ ತುಂಬ ಜನ ಈ ಅಧ್ಯಾಯವನ್ನು ಕಂಠಸ್ಥ ಮಾಡ್ತಾರೆ, ಅವರು ಬಾಯ್ಪಾಟ್ ಮಾಡಿ ಅದನ್ನು ರಿಸೈಟ್ ಮಾಡ್ತಾರೆ. ಅದರ ಜೊತೆ ಅರ್ಥವನ್ನು ಕೂಡ ನಾವು ತಿಳ್ಕೊಬೇಕು. ಅರ್ಥ ತಿಳ್ಕೊಂಡಾಗ ಅದು ಇನ್ನಿಷ್ಟು ಮೀನಿಂಗ್ಫುಲ್ ಆಗ್ತದೆ ಮತ್ತು ಇನ್ನಿಷ್ಟು ಆಸಕ್ತಿ ಬೆಳೀತದೆ ಭಗವದ್ಗೀತೆ ಓದೋದ್ರಲ್ಲಿ. ಸೊ ಪುರುಷೋತ್ತಮ ಯೋಗ ಅಧ್ಯಾಯದಲ್ಲಿ 20 ಶ್ಲೋಕಗಳು. ಅದರಲ್ಲಿ ಪ್ರಥಮ 5 ಶ್ಲೋಕಗಳಲ್ಲಿ ಭಗವಂತ ಈ ಭೌತಿಕ ಜಗತ್ತಿನ ಬಗ್ಗೆ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ವರ್ಣನೆ ಮಾಡ್ತಾನೆ. 6ನೇ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಜಗತ್ತಿನ ಪರಿಚಯವನ್ನು ನೀಡ್ತಾನೆ, ಅದು ಹೇಗಿದೆ ಅಂತ. 7ನೇ ಶ್ಲೋಕದಲ್ಲಿ ಜೀವಾತ್ಮ ಏನು, ಜೀವಾತ್ಮದ ಬಂಧನಕ್ಕೆ ಕಾರಣ ಏನು, ಅದರ ಬಗ್ಗೆ ಹೇಳ್ತಾರೆ. 8, 9, 10 ಮತ್ತು 11ನೇ ಶ್ಲೋಕದಲ್ಲಿ ಜೀವಾತ್ಮ ಹೇಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡ್ತಾ ಇದೆ, ಇದನ್ನು ಯಾರು ಅರಿಯಬಹುದು, ಯಾರು ಅರಿಯಲು ಸಾಧ್ಯವಿಲ್ಲ, ಅದರ ಬಗ್ಗೆ ಹೇಳ್ತಾನೆ ಕೃಷ್ಣ. 12, 13, 14 ಈ 3 ಶ್ಲೋಕಗಳಲ್ಲಿ ಕೃಷ್ಣ ಜೀವಾತ್ಮ ಭಗವಂತನನ್ನು ಮರೆತು ಭೂಮಿಗೆ ಬಂದರೂ ಕೂಡ ಭಗವಂತ ನಮಗೋಸ್ಕರ ಎಷ್ಟೊಂದು ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾನೆ ಮತ್ತು ನಮ್ಮ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ಅದರ ಕುರಿತಾಗಿ ವರ್ಣನೆ ಇದೆ. 15ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ಜ್ಞಾನವು ನನ್ನಿಂದಲೇ ಬರ್ತಾ ಇದೆ. ಜೀವಾತ್ಮದ ಜ್ಞಾನ ಮತ್ತು ವೇದಗಳ ಜ್ಞಾನ, ಅರಿವು ಮತ್ತು ಮರು ಎರಡೂ ಭಗವಂತನಿಂದ ಬರ್ತದೆ.
16, 17, 18 ಶ್ಲೋಕದಲ್ಲಿ ಕ್ಷರ ಪುರುಷ, ಅಕ್ಷರ ಪುರುಷ ಮತ್ತು ಪುರುಷೋತ್ತಮನ ಬಗ್ಗೆ ವರ್ಣನೆ ಇದೆ. ಮತ್ತು 19, 20ನೇ ಶ್ಲೋಕದಲ್ಲಿ ಯಾರು ಕೃಷ್ಣನೇ ಪುರುಷೋತ್ತಮ ಅಂತ ತಿಳ್ಕೊತಾರೋ ಅವರು ಸಂಪೂರ್ಣ ಭಕ್ತಿ ಭಾವದಿಂದ ಭಗವಂತನಿಗೆ ಶರಣಾಗಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ ಅನ್ನೋದನ್ನು ವರ್ಣನೆ ಮಾಡಲಾಗಿದೆ. ಇದು ಈ ಅಧ್ಯಾಯದ ಒಂದು ಮೇಲ್ನೋಟ, ಓವರ್ವ್ಯೂ. ಈಗ ಈ ಸೆಕ್ಷನ್ಸ್ ಏನಿದೆಯಲ್ಲ ಅದನ್ನು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಣ. ಈ ಅಧ್ಯಾಯದ ಪ್ರಥಮ ಶ್ಲೋಕ ತುಂಬ ಪ್ರಸಿದ್ಧವಾಗಿದೆ. ಎಲ್ಲರೂ ನನ್ನಿಂದ ಹೇಳಿ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ಪುಸ್ತಕ ಕೆಳಗಡೆ ಇಡಬೇಡ, ತೊಡೆ ಮೇಲೆ ಇಟ್ಕೊಳ್ಳಿ. ಸೊ ಊರ್ಧ್ವಮೂಲಂ ಅಧಃಶಾಖಂ, ಒಂದು ವೃಕ್ಷ ಇದೆ. ಆ ವೃಕ್ಷ ಹೇಗಿದೆ? ಊರ್ಧ್ವಮೂಲಂ, ಅದರ ಬೇರು ಮೇಲೆ ಇದೆ, ಅದರ ಒಂದು ಕೊಂಬೆಗಳು ಎಲೆಗಳು ಎಲ್ಲ ಕೆಳಗಡೆ ಇದ್ದಾವೆ. ಊರ್ಧ್ವಮೂಲಂ ಅಧಃಶಾಖಂ. ಈ ಗಿಡ ಯಾವುದು? ಅಶ್ವತ್ಥ ಗಿಡ. ಅಶ್ವತ್ಥಂ ಪ್ರಾಹುರವ್ಯಯಂ, ಇದು ಇನ್ಎಕ್ಸಾಸ್ಟಿಬಲ್, ಇದಕ್ಕೆ ಏನಂತಾರೆ ಅಂತ್ಯವೇ ಇಲ್ಲ, ಅಂತಹ ಒಂದು ವೃಕ್ಷ ಇದು, ಶಾಶ್ವತವಾದಂಥದ್ದು ಇದು. ಮತ್ತು ಇದರ ಒಂದು ಛಂದಾಂಸಿ ಯಸ್ಯ ಪರ್ಣಾನಿ, ಇದರ ಈ ವೃಕ್ಷದ ಎಲೆಗಳು ವೇದದ ಛಂದಗಳು. ಯಸ್ತಂ ವೇದ ಸ ವೇದವಿತ್, ಯಾರು ಈ ವೃಕ್ಷವನ್ನು ತಿಳಿದುಕೊಂಡಿದ್ದಾರೆ ಅವರೇ ವೇದವಿತ್, ಜ್ಞಾನಿ, ಅವರೇ ತಿಳಿದುಕೊಂಡವರು. ಈಸ್ ಇನ್ ನಾಲೆಡ್ಜ್ ಅಂತ ಹೇಳ್ತಾರೆ. ಸೊ ಈ ವೃಕ್ಷ ಯಾವುದು? ಆ್ಯಕ್ಚುಲಿ ಮೂಲತಃ ಈ ವೃಕ್ಷ ಆಧ್ಯಾತ್ಮಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಒರಿಜಿನಲ್ ವೃಕ್ಷ, ಅದರ ಪ್ರತಿಬಿಂಬ ಈ ಭೌತಿಕ ಜಗತ್ತು. ಸೊ ಇಲ್ಲಿ ಊರ್ಧ್ವಮೂಲಂ ಅಧಃಶಾಖಂ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದು ಭೌತಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಉನ್ನತವಾದದ್ದು ಈ ಭೌತಿಕ ಜಗತ್ತಿನಲ್ಲಿ ಅತಿ ಕೆಳಮಟ್ಟಕ್ಕೆ ಹೋಗ್ತದೆ. ಪ್ರತಿಬಿಂಬದಲ್ಲಿ ಗಿಡದ ಮೇಲ್ಭಾಗ ಕೆಳಗಡೆ ಕಾಣಿಸ್ಕೊತದೆ, ರೈಟ್? ಗಿಡದ ಕೆಳಭಾಗ ಮೇಲೆ ಕಾಣಿಸ್ಕೊತದೆ. ಸೊ ಊರ್ಧ್ವಮೂಲಂ ಅಧಃಶಾಖಂ, ಈ ಒಂದು ಇಂಥ ವೃಕ್ಷ ಎಲ್ಲೂ ಇಲ್ಲ, ಆದರೆ ಪ್ರತಿಬಿಂಬದಲ್ಲಿ ನಾವು ಈ ವೃಕ್ಷವನ್ನು ನೋಡಬಹುದು. ಕೆರೆಯ ತಟದಲ್ಲಿ ಈ ಒಂದು ದೃಶ್ಯವನ್ನು ನಾವು ನೋಡಬಹುದು. ಸೊ ಈ ಭೌತಿಕ ಜಗತ್ತು ಇದು ಒಂದು ಛಾಯೆ ಮಾತ್ರ, ಇದೊಂದು ಪ್ರತಿಬಿಂಬ. ಈ ಭೌತಿಕ ಜಗತ್ತು ಅಂದರೆ ಹೇಗೆ ಒಂದು ಪ್ರತಿಬಿಂಬ ಕೂಡ ಅಶಾಶ್ವತ, ಅದು ಏನಾದರೂ ಚಂಚಲವಿರ್ತದೆ, ನೀರಿನ ಅಲೆಗಳು ಬಂದಾಗ ಅದು ಅಲ್ಲಾಡುತ್ತೆ, ಮತ್ತು ಬಿಸಿಲಿಲ್ಲ ಅಂತಂದರೆ ಅದು ನೆರಳು ಕಾಣೋದಿಲ್ಲ, ರೈಟ್? ಸೊ ಇಟ್ ಇಸ್ ಕಂಡೀಷನ್, ಇಟ್ ಇಸ್ ಟೆಂಪರರಿ. ಅದೇ ರೀತಿ ಭೌತಿಕ ಜಗತ್ತಿನ ಒಂದು ಸ್ವರೂಪ ಏನಿದೆ ಅದು ಕೂಡ ಅಶಾಶ್ವತ, ಆದರೆ ಭೌತಿಕ ಜಗತ್ತು ಶಾಶ್ವತ. ಎಲ್ಲಿವರೆಗೂ ನೀರಿದೆ ಅಲ್ಲಿವರೆಗೂ ಪ್ರತಿಬಿಂಬ ಕಾಣಿಸ್ತದೆ, ರೈಟ್? ಎಲ್ಲಿವರೆಗೂ ಭೌತಿಕ ಅಂಶಗಳಿವೆ ಈ ಭೌತಿಕ ಜಗತ್ತು ಇರುತ್ತೆ, ಆದರೆ ಭೌತಿಕ ಜಗತ್ತಿನ ಸ್ವರೂಪ ಬದಲಾಗ್ತಾ ಇರ್ತದೆ. ಮಟಲ್ ಎನರ್ಜಿ ಇಸ್ ಪರ್ಮನೆಂಟ್, ಬಟ್ ದ ಫಾರ್ಮ್ ಆಫ್ ಮಟಲ್ ಎನರ್ಜಿ ಕೀಪ್ಸ್ ಚೇಂಜಿಂಗ್. ಬದ್ಧ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿದ್ದಾವೆ. ನಾವೆಲ್ಲರೂ ಎಲ್ಲಿದ್ದೀವಿ? ಭೌತಿಕ ಜಗತ್ತಿನಲ್ಲಿ, ಪ್ರತಿಬಿಂಬದಲ್ಲಿ. ಆ ಪ್ರತಿಬಿಂಬವನ್ನು ಭೋಗಿಸಲು ಪ್ರಯತ್ನಿಸುತ್ತಿದ್ದೇವೆ. ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಧಶ್ಚೋರ್ಧ್ವಂ ಪ್ರಸ್ಥಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯಪ್ರವಾಲ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಧಶ್ಚ ಊರ್ಧ್ವಂ ಪ್ರಸ್ಥಾಸ್ತಸ್ಯ ಶಾಖಾ, ಇದರ ಶಾಖೆಗಳು ಅಧಶ್ಚ ಊರ್ಧ್ವಂ, ಕೆಳಗಿಂದ ಮೇಲೆ ಹೋಗ್ತಾ ಇದೆ. ಗುಣಪ್ರವಾಹ, ಗುಣಪ್ರವೃದ್ಧ ವಿಷಪ್ರವಾಲ. ಮತ್ತು ಈ ಒಂದು ಗಿಡ ಬೆಳಿಬೇಕಂದ್ರೆ ಅದಕ್ಕೆ ನೀರು ಹಾಕಬೇಕು, ನೀರು ಸಿಂಚನೆ ಮಾಡಬೇಕು. ಆದರೆ ಈ ಭೌತಿಕ ಜಗತ್ತು ಇದು ಯಾವುದರಿಂದ ಬೆಳೀತಾ ಇದೆ? ಇದಕ್ಕೆ ನೀರು ಏನು? ತ್ರಿಗುಣಗಳು. ತ್ರಿಗುಣಗಳು ಯಾವುವು? ಸತ್ವಗುಣ, ರಜಗುಣ ಮತ್ತು ತಮಗುಣ. ಈ ಮೂರು ಗುಣಗಳ ಒಂದು ಸಿಂಚನದಿಂದ ಇದು ಬೆಳೀತಾ ಇದೆ. ಸೊ ಇದಕ್ಕೆ ನೀರು ಮೂರು ಗುಣ. ಗುಣಪ್ರವೃದ್ಧ ವಿಷಯಪ್ರವಾಲ, ಮತ್ತು
ಕೊಂಬೆಗಳ ತುದಿಯಲ್ಲಿ ಎಲೆಗಳು, ಹಣ್ಣುಗಳು ಅವೆಲ್ಲ ಇವೆ, ಮೊಗ್ಗೆಗಳಿವೆ, ಅವು ವಿಷಯ ವಸ್ತುಗಳು. ಈ ಜಗತ್ತಿನಲ್ಲಿ ಸಾಕಷ್ಟು ವಿಷಯ ವಸ್ತುಗಳಿರ್ತವೆ. ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಜೀವಾತ್ಮ ತನ್ನ ಇಂದ್ರಿಯಗಳಿಂದ ಈ ಇಂದ್ರಿಯ ವಸ್ತುಗಳನ್ನು ಭೋಗಿಸಲು ಪ್ರಯತ್ನಿಸುತ್ತಿದ್ದಾನೆ. ಹಿ ಈಸ್ ಟ್ರೈಂಗ್ ಟು ಎಂಜಾಯ್. ಅದಷ್ಟು ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಮತ್ತು ಇದರ ಬೇರುಗಳು ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದಾವೆ, ಕೆಲವೊಂದು ಕೆಳಗಿಂದ ಮೇಲೆ ಹೋಗ್ತಾ ಇದ್ದಾವೆ. ರೈಟ್. ಸೊ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಭೌತಿಕ ಜಗತ್ತಿನಲ್ಲಿ ಮಾಡುವಂಥ ಕರ್ಮಗಳಿಂದ ಆ ಜೀವಾತ್ಮ ಬಂಧಿತನಾಗಿದ್ದಾನೆ. ನಮ್ಮ ಬಂಧನಕ್ಕೆ ಕಾರಣ ಏನು? ನಾವು ಮಾಡುವಂತಹ ಕರ್ಮವೇ ಅದಕ್ಕೆ ಕಾರಣ. ಕರ್ಮ ಹೇಗೆ ಉಂಟಾಗ್ತದೆ? ಯಾವಾಗ ಜೀವಾತ್ಮ ತನ್ನ ಇಂದ್ರಿಯಗಳಿಂದ ಇಂದ್ರಿಯ ವಸ್ತುಗಳನ್ನು ಭೋಗಿಸುತ್ತಾನೆ, ಅದೇ ಕರ್ಮ. ಕೆಲವೊಂದು ಒಳ್ಳೆಯ ಕರ್ಮಗಳು, ಕೆಲವೊಂದು ಕೆಟ್ಟ ಕರ್ಮಗಳು, ಪಾಪ ಪುಣ್ಯ. ರೈಟ್. ಇಂದ್ರಿಯ ವಸ್ತುವನ್ನು ಭೋಗಿಸುವಾಗ ಪಾಪ ಪುಣ್ಯವನ್ನು ಮಾಡ್ತಾನೆ, ಅದರಿಂದ ಬಂಧನಕ್ಕೊಳಗಾಗ್ತಾನೆ. ಪುಣ್ಯ ಮಾಡಿದಾಗ ಒಳ್ಳೆಯ ಬಂಧನ, ಅದು ಪಾಪ ಮಾಡಿದಾಗ ಒಂದು ಕಠೋರವಾದ ಬಂಧನ. ರೈಟ್. ಬಂಧನ ಅಂತೂ ಇದ್ದೇ ಇರ್ತದೆ. ಸೊ ಯಾರಾದರೂ ಜೈಲಿಗೆ ಹೋದಾಗ ಜೈಲಿನಲ್ಲಿ ಕೈಗೆ ಸರಪಳಿ ಕಟ್ತಾರೆ, ಕರೆಕ್ಟ್? ಅದು ಸಾಮಾನ್ಯವಾಗಿ ಸ್ಟೀಲ್ದು ಇರ್ತದೆ. ಸೊ ಒಬ್ಬನಿಗೆ ಸ್ಟೀಲಿನ ಒಂದು ಸರಪಳಿ ಕಟ್ಟಿದ್ರು, ಇನ್ನೊಬ್ಬನಿಗೆ ಹಿತ್ತಾಳೆಯ ಒಂದು ಸರಪಳಿ ಕಟ್ಟಿದ್ರು, ಇನ್ನೊಬ್ಬನಿಗೆ ಚಿನ್ನದ ಒಂದು ಸರಪಳಿಯನ್ನು ಕಟ್ಟಿದ್ರು. ಯಾವುದು ಉತ್ತಮ? ಚಿನ್ನದ ಬಂಧನ ಬೇಡವಾ? ಬೇಡ. ಅದೇ ಇದು ಪುಣ್ಯ ಮಾಡಿದಾಗ ಅದು ಒಂದು ಚಿನ್ನದ ಬೇಡಿ ಕಟ್ಟಿದಂಗೆ, ಬಟ್ ಪಾಪ ಮಾಡಿದಾಗ ದಟ್ ಈಸ್ ಲೈಕ್ ಸ್ಟೀಲ್, ರಾಯನ್. ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಕೂಡ ಬಂಧನವಿದೆ, ಬಟ್ ದ್ಯಾಟ್ ಈಸ್ ಲೈಕ್ ಗೋಲ್ಡನ್ ಹತ್ಕಡಿ. ಆದರೆ ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಬಂಧನವಿದೆ, ಅದರಲ್ಲಿ ತುಂಬ ಕಠೋರವಾದ ಶಿಕ್ಷೆ ಕೂಡ ಅನುಭವಿಸಬೇಕಾಗ್ತದೆ, ಕರೆಕ್ಟ್? ಸೊ ಅದಷ್ಟು ಮೂಲ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಕರ್ಮದಿಂದ ಈ ಮನುಷ್ಯ ಈ ಜಗತ್ತಿನಲ್ಲಿ ಬಂಧಿತವಾಗಿದ್ದಾನೆ ಅಂತ ಹೇಳಲಾಗಿದೆ. ಮತ್ತು ಈ ಒಂದು ಭೌತಿಕ ಜಗತ್ತಿನ ಒಂದು ಸ್ವರೂಪವನ್ನು ತಿಳಿಯುವುದು ಒಬ್ಬನಿಂದ ಕಷ್ಟ. ನ ರೂಪಮಸ್ಸೇಹ ತಥೋಪಲಭ್ಯತೆ ನಾಂತೋ ನ ಚಾದ್ಯ ನ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಒಂದು ಭೌತಿಕ ಜಗತ್ತಿನ ಸ್ವರೂಪವನ್ನು ತಿಳಿಯುವುದು ತುಂಬ ಕಷ್ಟ. ನಾವು ಭೂಮಿಯ ಮೇಲೆ ಇದ್ದೀವಿ ತಾನೇ, ಭೂಮಿಯ ಎಲ್ಲ ಸ್ಥಳಗಳನ್ನು ನೋಡುವುದು ಸಾಧ್ಯವಾ? ಭಾರತದಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಎಷ್ಟೊಂದು ಏನಂತಾರೆ ಸ್ಟೇಟ್ಸ್ ಇದ್ದಾವೆ, ಎಷ್ಟೊಂದು ನಗರಗಳಿದ್ದಾವೆ, ಬೆಟ್ಟಗಳಿದ್ದಾವೆ, ಗುಡ್ಡಗಾಡು ಪ್ರದೇಶಗಳಿವೆ, ನದಿಗಳಿವೆ. ಮತ್ತು ಇಡೀ ಭೂಮಿಯಲ್ಲಿ ಎಷ್ಟೋ ಕಾಂಟಿನೆಂಟ್ಸ್ ಇದ್ದಾವೆ, ಎಷ್ಟೋ ರಾಷ್ಟ್ರಗಳಿದ್ದಾವೆ. ಈ ಜಗತ್ತಿನ ಸ್ವರೂಪ, ಈ ಭೂಮಿಯ ಸ್ವರೂಪ ತಿಳ್ಕೊಳ್ಳೋದು ಕಷ್ಟ, ಇಡೀ ಜಗತ್ತಿನ ಸ್ವರೂಪ ತಿಳ್ಕೊಳ್ಳೋದು. ಭೂ ಭುವ ಸ್ವಹ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಎಷ್ಟೊಂದು ಲೋಕಗಳಿವೆ. ರೈಟ್. ಅದರ ಮೇಲೆ ಬ್ರಹ್ಮಾಂಡದ ಪದರುಗಳಿವೆ. ಅದನ್ನೆಲ್ಲ ಅಳತೆ ಮಾಡುವುದು, ಅದನ್ನು ತಿಳಿದುಕೊಳ್ಳುವುದು ತುಂಬ ಕಷ್ಟ. ನ ರೂಪಮಸ್ಸೇಹ ತಥೋಪಲಭ್ಯತೆ ನ ಅಂತಹ ನ ಚಾದಿಹಿ ನ ಚ ಸಂಪ್ರತಿಷ್ಠ. ನಾವು ಈ ಜಗತ್ತಿನಲ್ಲಿ ಇದ್ದೀವಿ. ಸೊ ಈ ಜಗತ್ತಿನ ಮೂಲ ಯಾರು, ಎಲ್ಲಿಂದ ಸೃಷ್ಟಿಯಾಯಿತು, ಎಲ್ಲಿದು ಅಂತ್ಯವಾಗ್ತದೆ, ಇದರ ಆಧಾರ ಯಾರು ಅಂತ ತಿಳ್ಕೊಳ್ಳೋದು ಕಠಿಣ. ನಮ್ಮಿಂದ ಇದು ಕಠಿಣ. ರೈಟ್. ಅದರ ಅಂತ್ಯ, ಆದಿ ಅಥವಾ ಅಸ್ತಿವಾರಗಳನ್ನು ಯಾರೂ ಅರ್ಥ ಕೊಳ್ಳಲಾರರು. ಈ ಜಗತ್ತು ಕಾಣಿಸ್ತಾ ಇದೆ, ಜಗತ್ತಿನ ಸೃಷ್ಟಿಕರ್ತ ನಮಗೆ ಕಾಣಿಸ್ತಾ ಇಲ್ಲ. ರೈಟ್. ಈ ಜಗತ್ತಿನ ಆದಿ ಯಾರು? ಭಗವಂತ. ಆ ಭಗವಂತ ಕಾಣಿಸ್ತಾ ಇಲ್ಲ. ಅಂತ್ಯವೂ ಕೂಡ ನಾವು ನೋಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಸ್ ವೆರಿ ಮಿಸ್ಟಿಕ್ ಪ್ಲೇಸ್. ತುಂಬ ಒಂದು ವಿಸ್ಮಯಕಾರಿ ಒಂದು ಸ್ಥಳ ಇದು. ಸೊ ಈ ಅಶ್ವತ್ಥ ವೃಕ್ಷದಲ್ಲಿ ನಾವು ಬಂಧಿತರವಾಗಿದ್ದೀವಿ. ಇದರಿಂದ ಬಿಡುಗಡೆ ಹೇಗೆ? ಅದರ ಬಗ್ಗೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ.
ಅಶ್ವತ್ಥಮೇನಂ ಸುವಿರುಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಈ ಭೌತಿಕ ಜಗತ್ತಿನ ಸಂಬಂಧ ಹೇಗೆ ಬೆಳೆದಿದೆ ಅಂತಂದರೆ ಅದು ಆಸಕ್ತಿಯಿಂದ. ಈ ಭೌತಿಕ ಜಗತ್ತಿಗೆ ಆಸಕ್ತರಾಗಿ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಭೋಗ ವಸ್ತುಗಳಿಗೆ ಆಸಕ್ತರಾಗಿ ನಾವು ಭೋಗಿಸುತ್ತಿದ್ದೇವೆ, ಅದೇ ಬಂಧನಕ್ಕೆ ಕಾರಣ. ಸೊ ಕೃಷ್ಣಲ್ಲಿ ಹೇಳ್ತಾನೆ, ಒಂದು ಅಸ್ತ್ರವಿದೆ, ಆ ಅಸ್ತ್ರವನ್ನು ಬಳಸಬೇಕು, ಆ ಅಸ್ತ್ರದಿಂದ ಈ ವೃಕ್ಷವನ್ನು ಕಡಿದು ಹಾಕಬೇಕು. ಆ ಅಸ್ತ್ರ ಯಾವುದು? ಅನಾಸಕ್ತಿ. ಡೋಂಟ್ ಬಿಕಮ್ ಅಟ್ಯಾಚ್ ಟು ದಿಸ್. ವಿಷಯಾಸಕ್ತಿಯನ್ನು ಬಿಟ್ಟು ಬಿಡಬೇಕು, ಭೋಗ ಆಸಕ್ತಿಯನ್ನು ಬಿಟ್ಟು ಬಿಡಬೇಕು. ಅದೇ ಅಸ್ತ್ರ. ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಚಿತ್ವ ಅಂದರೆ ಕತ್ತರಿಸುವುದು. ಸೊ ಈ ವಟವೃಕ್ಷವನ್ನು ಕತ್ತರಿಸುವುದಕ್ಕೆ ಒಂದೇ ಒಂದು ಮಾರ್ಗ, ಅದೇನಂತಂದರೆ ಅನಾಸಕ್ತಿ. ಗಿವ್ ಅಪ್ ದ ಅಟ್ಯಾಚ್ಮೆಂಟ್ ಟು ದಿಸ್ ವರ್ಲ್ಡ್. ಸಾಮಾನ್ಯವಾಗಿ ಜನರು ವಿಷಯ ವಸ್ತುಗಳಿಗೆ ಆಸಕ್ತರಾಗಿರ್ತಾರೆ. ನನ್ನ ಕಾರು, ನನ್ನ ಮನೆ, ನನ್ನ ದೇಹ, ನನ್ನ ಪರಿವಾರ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಜಾಬ್, ನನ್ನ ಕಂಪ್ನಿ, ನಾನು ನನ್ನದು ಅಂತ ಒಂದು ಭಾವನೆ. ಇದಕ್ಕೆ ವ್ಯಾಮೋಹ ಅಂತಾರೆ. ಯಾವುದು ನನ್ನದಲ್ಲ, ಖಾಲಿ ಕೈಯಲ್ಲಿ ಬಂದಿದ್ದೆ ನಾನು, ಇದೆಲ್ಲ ನನ್ನದು ಅಂತ ಹೇಳ್ತಾ ಇದ್ದೀನಿ. ಏನು ತೊಗೊಂಡು ಬಂದಿಲ್ಲ. ಹುಟ್ಟುವಾಗ ಏನಾದ್ರು ತೊಗೊಂಡು ಬಂದಿದ್ವಾ? ಹುಟ್ಟಿದಾಗ ಏನೂ ತೊಗೊಂಡು ಬಂದಿಲ್ಲ, ಆದರೆ ಹುಟ್ಟಿದ ಮೇಲೆ ಸಿಕ್ಕಿದ್ದೆಲ್ಲ ನನ್ನದೇ. ಮಕ್ಕಳು ನೋಡಿ, ಹುಟ್ಟಿದಾಗ ಹೇಗೆ ಬರ್ತಾರೆ, ಕೈ ಹೇಗಿರ್ತವೆ? ಮಕ್ಕಳು ಹುಟ್ಟಿದಾಗ ಕೈ ಹೇಗೆ ಇಟ್ಕೊಂಡಿರ್ತಾರೆ? ಏನು ಹತ್ರ ಬಂದರು ಹಿಂಗೆ ಹೇಳು, ಎಲ್ಲ ನನ್ನದೇ. ಆದರೆ ಸಾಯುವಾಗ ಕೈ ಬಿಚ್ಚಿ ಹೋಗ್ತಾರೆ. ಸೊ ಹುಟ್ಟಿದಾಗ ಏನು ತೊಗೊಂಡು ಬಂದಿಲ್ಲ, ಸಾಯೋವಾಗ ಏನು ತೊಗೊಂಡು ಹೋಗೋದಿಲ್ಲ, ಆದರೆ ಮಧ್ಯದಲ್ಲಿ ಎಲ್ಲವೂ ನನ್ನದೇ. ಐ ಆಮ್ ದ ಲಾರ್ಡ್ ಆಫ್ ಆಲ್ ಐ ಸರ್ವೇ. ಕಂಡಿದ್ದೆಲ್ಲ ನನ್ನದು. ಇದು ಮಿಥ್ಯಾ ಭಾವನೆ, ಇದು ಅಹಂಕಾರದ ಭಾವನೆ. ಇದನ್ನು ತ್ಯಜಿಸಬೇಕು. ಸೊ ಆಸಕ್ತರಾಗಬಾರ್ದು, ಎಲ್ಲವೂ ಭಗವಂತನದು ಅಂತ ತಿಳ್ಕೊಬೇಕು ನಾವು. ಇಡೀ ಜಗತ್ತು ಯಾರದು? ಭಗವಂತನ. ಇದು ಭಗವಂತನ ಶಕ್ತಿ, ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅನ್ನೋ ಭಾವನೆ ಸರಿಯಾದ ಭಾವನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜೀತಾಂ ಆಗೃತ ಕಸ್ಯ ಸಿದ್ಧನಂ. ಈಶೋಪನಿಷತ್ ಪ್ರಥಮ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಇಡೀ ಜಗತ್ತು ಭಗವಂತನದು, ಇದು ಭಗವಂತನದು ಅಂತ ತಿಳಿದುಕೊಂಡು ನಾವು ಭಗವಂತನ ಸೇವೆಯಲ್ಲಿ ಇದನ್ನು ಬಳಸಬೇಕು. ಮತ್ತು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ಸ್ವೀಕರಿಸಬೇಕು, ಲೋಭ ಇರಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಆಯಿತು, ಈ ಭೌತಿಕ ಜಗತ್ತನ್ನು ನಾನು ಕತ್ತರಿಸಿದ್ದೇನೆ ಅಸಂಗ ಶಸ್ತ್ರದಿಂದ, ನಂತರ ಏನು, ಎಲ್ಲಿ ಹೋಗಲಿ ನಾನು? ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಅಲ್ಲೇನು ಹೇಳ್ತಾರೆ ಅಂದರೆ, ನೀನು ಈ ಜಗತ್ತನ್ನು ಕತ್ತರಿಸಿ ಆಸಕ್ತಿಯನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗು? ತಥಾ ಪದಂ ತತ್ ಪರಿಮಾರ್ಗಿತವ್ಯಂ, ಆ ಒಂದು ಸ್ಥಳಕ್ಕೆ ಹೋಗು. ಯಾವ ಸ್ಥಳವದು? ಭಗವಂತನ ಜಗತ್ತು. ಯಸ್ಮಿನ್ ಗತಾ ನ ನಿವರ್ತಂತಿ, ಅಲ್ಲಿ ಒಮ್ಮೆ ಹೋದ ಮೇಲೆ ಮತ್ತೆ ವಾಪಸ್ ಬರೋ ಹಾಗಿಲ್ಲ. ಅದು ಶಾಶ್ವತವಾದ ಜಗತ್ತು, ಆನಂದಮಯವಾದಂಥ ಜಗತ್ತು, ಆಧ್ಯಾತ್ಮಿಕ ಜಗತ್ತು. ಅಂತಹ ಲೋಕಕ್ಕೆ ನಾವು ಹೋಗಬೇಕು. ಅಲ್ಲಿ ಹೋಗಿ ಏನು ಮಾಡಬೇಕು? ತಮೇವ ಆದ್ಯಂ ಪುರುಷಂ ಪ್ರಪದ್ಯ. ಅಲ್ಲಿ ಆದಿಪುರುಷನಿದ್ದಾನೆ. ಆದಿಪುರುಷ ಯಾರು? ಕೃಷ್ಣ. ಅಲ್ಲಿ ಕೃಷ್ಣನಿದ್ದಾನೆ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಆದಿಪುರುಷ ಕೃಷ್ಣನಿಗೆ ನಾವು ಪ್ರಪದ್ಯೆ, ಶರಣಗತರಾಗಬೇಕು. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆ ಪುರುಷ ಯಾರು? ಅವರ ಪರಿಚಯ ಏನು? ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಅವರಿಂದ ಎಲ್ಲವೂ ಪ್ರಾರಂಭವಾಗಿದೆ. ಇಡೀ ಜಗತ್ತು ಪ್ರಾರಂಭವಾಗಿದೆ. ಅಹಂ ಸರ್ವಸ್ಯ ಪ್ರಭವಃ. ನನ್ನಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ, ನನ್ನಲ್ಲಿ ಈ ಜಗತ್ತು ನೆಲೆಸಿದೆ. ರೈಟ್? ಮತ್ತಃ ಸರ್ವಂ ಪ್ರವರ್ತತೆ. ಸೊ ಜಗತ್ತು ನನ್ನಿಂದ ಬಂದಿದೆ, ನನ್ನಲ್ಲಿ ನೆಲೆಸಿದೆ, ನನ್ನಲ್ಲಿ ಒಂದಾಗುತ್ತದೆ. ಅದೇ ಭಗವದ್ಗೀತೆಯ ಸಂದೇಶ. ಸೊ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಸೊ ಈ ಒಂದು ತತ್ವವನ್ನು ನಾವು ತಿಳಿದುಕೊಳ್ಳಬೇಕು. ಇಡೀ ಜಗತ್ತು ಭಗವಂತನದು, ಅದನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಭೌತಿಕ ಜಗತ್ತು ಭಗವಂತನ ಬಾಹ್ಯ ಶಕ್ತಿ, ಬಹಿರಂಗ ಶಕ್ತಿ. ಆದರೆ ಈ ಜಗತ್ತಿನಲ್ಲಿ ಬಂಧನ ಉಂಟಾಗ್ತದೆ. ಅದಕ್ಕೆ ಈ ಜಗತ್ತನ್ನು ಬಿಟ್ಟು ನಾವು ಭಗವಂತನ ಜಗತ್ತಿಗೆ ಹೋಗಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಈ ಸುಮ್ಮನೆಯನ್ನು ಬಿಟ್ಟು ನಾವು ನಮ್ಮ ನಿಜವಾದ ಲೋಕಕ್ಕೆ ಹೋಗಬೇಕು ಅಂತ ಇಲ್ಲಿ ಒಂದು ಸಂದೇಶ.
5ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಅಲ್ಲಿಗೆ ಹೋಗಲು ಅರ್ಹರು? ಅರ್ಹತೆ ಬೇಕಲ್ಲ. ಸೊ ಯಾವುದೊಂದು ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ಫಸ್ಟು ಅಲ್ಲಿ ಅರ್ಹತೆ ಬೇಕು. ರ್ಯಾಂಕ್ ಇದೆಯಾ ಅಂತ ಕೇಳ್ತಾರೆ. ರ್ಯಾಂಕ್ ಇದ್ದರೆ ಆಯ್ತು, ಅಡ್ಮಿಷನ್ ಮಾಡ್ಕೊ. ದುಡ್ಡಿದೆಯಾ ಅಂತ ಕೇಳ್ತಾರೆ. ಓಕೆ, ದುಡ್ಡಿದೆಯಾ, ಅಡ್ಮಿಷನ್ ಮಾಡ್ಕೊ. ಅದೇ ರೀತಿ ಈ ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗಬೇಕು, ಏನು ಕೇಳ್ತಾರೆ? ವೀಸಾ ಇದೆಯಾ ಅಂತ ಕೇಳ್ತಾರೆ. ಅದೇ ರೀತಿ ಭೌತಿಕ ಜಗತ್ತಿನಿಂದ ವೈಕುಂಠಕ್ಕೆ ಹೋಗಬೇಕಂದ್ರೆ ಕೂಡ ಅಲ್ಲಿ ಅರ್ಹತೆ ಕೇಳ್ತಾರೆ. ಅರ್ಹತೆಯನ್ನು 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೆ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಅರ್ಹತೆಗಳೇನಿರಬೇಕು? ನಿರ್ಮಾಣ, ಮಾನವನ್ನು ಬಿಡಬೇಕು. ಸೊ ನಾನು ದೊಡ್ಡವನು, ನಾನು ಇವನು, ನಾನು ಅವನು ಅನ್ನುವ ಒಂದು ಭಾವನೆ ಏನಿದೆಯಲ್ಲ ಅದನ್ನು ಬಿಟ್ಟು ಬಿಡಬೇಕು. ಮೋಹವನ್ನು ಕೂಡ ಬಿಡಬೇಕು. ಇದು ನನ್ನದು ಅನ್ನೋದು ಮೋಹ, ಇದು ನಾನು ಅನ್ನೋದು ನಿರ್ಮಾಣ, ಅದನ್ನು ಬಿಡಬೇಕು. ಮೋಹ ಅನ್ನೋದು ಇದು ನನ್ನದು ಮೋಹ, ಇದು ನನ್ನ ಮನೆ ನನ್ನದು, ಇದು ಕಾರು ನನ್ನದು ಅನ್ನೋದು ಮೋಹ. ಆ್ಯಕ್ಚುಲಿ ಎಲ್ಲವೂ ಭಗವಂತನದೇ. ಅದು ನನ್ನದು ಅಂತ ಪರಿಗಣಿಸಿದರೆ ದಟ್ ಈಸ್ ಫಾಲ್ಟ್. ಕೃಷ್ಣ ಹೇಳ್ತಾನೆ, ಈ ಎಲ್ಲ ಪಂಚತತ್ವಗಳು ನನ್ನಿಂದ ಬಂದಿರೋದು, ಪಂಚ ಮಹಾಭೂತಗಳು. ಆದರೆ ನಾವು ಮನೆ ಕಟ್ಕೊಂಡು ಇದು ನನ್ನ ಮನೆ ಅಂತೀವಿ. ಇಟ್ಟಿಗೆ ಕೊಟ್ಟವ್ರು ಯಾರು? ಸಿಮೆಂಟ್ ಕೊಟ್ಟವ್ರು ಯಾರು? ಅಲ್ಲಿ ಒಳಗಡೆ ಇರೋ ಮೆಟಲ್ ಕೊಟ್ಟವ್ರು ಯಾರು? ಕಿಟಕಿ ಬಾಗಿಲು ಮಾಡೋದಕ್ಕೆ ನಮಗೆ ಕಟ್ಟಿಗೆ ಬೇಕು, ಗಿಡ ಕೊಟ್ಟವ್ರು ಯಾರು? ಗಿಡ ಮರಗಳು ಕೊಟ್ಟವ್ರು ಯಾರು? ಯಾವುದು ನನ್ನದಲ್ಲ, ಆದರೆ ನಾನು ಇದು ನನ್ನದು ಅಂತ ಭಾವಿಸ್ತೀನಿ. ಅದೇ ಮೋಹ. ರೈಟ್. ನಿರ್ಮಾಣ ಮೋಹ ಜಿತ ಸಂಘದೋಷ, ಎಲ್ಲ ಸಂಘದೋಷದಿಂದ ಮುಕ್ತರಾಗಬೇಕು ನಾವು. ರೈಟ್. ಅಟ್ಯಾಚ್ಮೆಂಟ್ ಟು ಫ್ಯಾಮಿಲಿ, ಪ್ರಾಪರ್ಟಿ, ಚಿಲ್ಡ್ರನ್, ಬ್ಯಾಂಕ್ ಬ್ಯಾಲೆನ್ಸ್, ಜಿತ ಸಂಘದೋಷ. ವಿಶೇಷವಾಗಿ ಸತ್ವಗುಣ, ರಜಗುಣ ಮತ್ತು ತಮಗುಣದ ಸಂಘದೋಷ ಏನಿದೆ ಅದರಿಂದ ನಾವು ಬಿಡುಗಡೆ ಆಗಬೇಕು. ಅಧ್ಯಾತ್ಮ ನಿತ್ಯ, ಪ್ರತಿನಿತ್ಯ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿರಬೇಕು. ವಿನಿವೃತ್ತ ಕಾಮ, ಎಲ್ಲ ಆಸೆಗಳನ್ನು ಬಿಟ್ಟಿರಬೇಕು. ಆಸೆಗಳೆಂದರೆ ಸ್ವಾರ್ಥ ಆಸೆಗಳನ್ನು ಬಿಟ್ಟಿರಬೇಕು. ನಾನು ಭೋಗಿಸಬೇಕು ಅನ್ನೋ ಆಸೆಯನ್ನು ಬಿಡಬೇಕು. ಕೃಷ್ಣನ ಸೇವೆ ಮಾಡುವ ಆಸೆಯನ್ನು ಮಾತ್ರ ಉಳಿಸ್ಕೊಳ್ಬೇಕು. ಅದಕ್ಕೆ ವಿನಿವೃತ್ತ ಕಾಮ ಅಂತ ಹೇಳ್ತಾರೆ. ದ್ವಂದ್ವೈರ್ವಿಮುಕ್ತ. ದ್ವಂದ್ವ ಅಂತಂದ್ರೆ ಏನು? ಸುಖ ದುಃಖ ಸಂಜ್ಞೆ, ಸುಖ ದುಃಖ, ಮಾನ ಅಪಮಾನ, ಚಳಿ ಬಿಸಿಲು ಸೆಕೆ, ರೈಟ್, ಇವೆಲ್ಲ ದ್ವಂದ್ವಗಳು ಅಂತಾರೆ. ಮಾನ ಅಪಮಾನ, ಹಾನಿ ಅಥವಾ ಲಾಭ, ಇವೆಲ್ಲವೂ ದ್ವಂದ್ವಗಳು. ದ್ವಂದ್ವಗಳನ್ನು ಮೀರಿರಬೇಕು. ರೈಟ್. ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೆ ಗಚ್ಚಂತಿ, ಅಂತಹ ವ್ಯಕ್ತಿ ಗಚ್ಚಂತಿ ವೈಕುಂಠಕ್ಕೆ ಹೋಗಬಹುದು. ಅವರಿಗೆ ಅಮೂಢ ಅಂತ ಕರೀತಾರೆ. ಮೂಢ ಅಂದರೆ ಮೂರ್ಖ, ಅಮೂಢ ಅಂತಂದರೆ ಬುದ್ಧಿವಂತ. ಅಂತಹ ಬುದ್ಧಿವಂತ ವ್ಯಕ್ತಿ ವೈಕುಂಠಕ್ಕೆ ಹೋಗ್ತಾನೆ. ಗಚ್ಚಂತ್ಯ ಮೂಢ ಪದಂ ಅವ್ಯಯಂ. ವೈಕುಂಠ ಏನೋ ಅವ್ಯಯ ಪದ, ಎಂದು ವಿನಾಶವಾಗದಂತಹ ಒಂದು ಪದ. ಅಂತಹ ಒಂದು ಸ್ಥಾನಕ್ಕೆ ಹೋಗಬೇಕು. ಸೊ 5ನೇ ಶ್ಲೋಕದಲ್ಲಿ ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಕೂಡ ವೈಕುಂಠಕ್ಕೆ ಹೋಗಲು ಬಯಸ್ತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡಬೇಕು? ಅರ್ಹತೆಗಳನ್ನು ಬೆಳೆಸಿಕೊಳ್ಬೇಕು, ಪಡೆದುಕೊಳ್ಳಬೇಕು. ಇದರಲ್ಲಿ ಒಂದು ಡಿಸ್ಕ್ವಾಲಿಫೈ ಆದರೆ ಸಾಕು, ಬಿಡೋದಿಲ್ಲ. ಎಲ್ಲ ಕ್ರೈಟೀರಿಯಾಸ್ ಫುಲ್ಫಿಲ್ ಮಾಡಬೇಕು. ಇಟ್ಸ್ ನಾಟ್ ಆರ್, ಇಟ್ಸ್ ಆ್ಯಂಡ್. ನಿರ್ಮಾಣ ಆ್ಯಂಡ್ ನಿರ್ಮೋಹ ಆ್ಯಂಡ್ ಜಿತಸಂಗದೋಷ, ಈ ರೀತಿ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ ಮೇಲೆ ದುರ್ಗಾದೇವಿ ಪರ್ಮಿಷನ್ ಕೊಡ್ತಾಳೆ. ಆಯಿತು ತಗೋಪ್ಪ ನೀನು ಹೋಗು ಅಂತ. ಒಂದರಲ್ಲೂ ಫೇಲ್ ಆದರೆ ರಿಪೀಟ್ ಮಾಡು, ಮತ್ತೆ ಹುಟ್ಟಿ ಬಾ, ಮತ್ತೆ ಎಕ್ಸಾಮ್ ಪಾಸ್ ಆಗು, ಪಾಸ್ ಆದಮೇಲೆ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಯಾದೇವಿ ಟೆಸ್ಟ್ ಇದು, ರೈಟ್. ಸೊ ಅಲ್ಲಿ ವೈಕುಂಠಕ್ಕೆ ಹೋಗಬೇಕು. ವೈಕುಂಠದಲ್ಲಿ ಏನಿದೆ? 6ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. 6ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ? ನ ತದ್ಭಾಸೆ ದೇ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ರೈಟ್. ಅಲ್ಲಿ ಹೋಗಬೇಕಲ್ಲ ನಾವು, ಅದಕ್ಕೆ ಸ್ವಲ್ಪ ಟ್ರೇಲರ್ ತೋರಿಸ್ತಾರೆ. ರೈಟ್. ಯಾವುದಾದ್ರೂ ಟ್ರೇಲರ್ ನೋಡಿದಾಗ ಜನ ಮೆಚ್ಚಿ ಮೂವಿ ನೋಡೋಕ್ಕೆ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಟ್ರೇಲರ್, ಒಂದು ಶ್ಲೋಕದಲ್ಲಿ ಟ್ರೇಲರ್ ತೋರಿಸ್ತಾರೆ. ಅಲ್ಲಿ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ. ನತದ್ ಭಾಸೇತು ಸೂರ್ಯ.
ಅಲ್ಲಿ ಚಂದ್ರನ ಬೆಳಕಿನ ಅವಶ್ಯಕತೆ ಇಲ್ಲ, ಅಲ್ಲಿ ಲೈಟು ಬೆಂಕಿ ಅವಶ್ಯಕತೆ ಇಲ್ಲ. ಅದು ಸ್ವಯಂ ಪ್ರಕಾಶಮಯವಾದಂತಹ ಒಂದು ಜಗತ್ತು. ಯದ್ಗತ್ವಾ ನ ನಿವರ್ತಂತೆ, ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಅಲ್ಲೇ ಉಳಿಬೇಕಂತ ಆಸೆ ಆಗ್ತದೆ, ವಾಪಸ್ ಈ ಜಗತ್ತಿಗೆ ಬರಬೇಕಂತ ಇಲ್ಲ. ರೈಟ್. ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿ ಹಾಕ್ತಾರೆ, ಜೈಲಲ್ಲಿ ಹಾಕಿದಾಗ ಅವನು ಯಾವಾಗ ಬಿಡುಗಡೆ ಆಗ್ತೀನಿ ಅಂತ ಬಯಸ್ತಾ ಇರ್ತಾನೆ. ಕರೆಕ್ಟ್. ಯಾಕಂದ್ರೆ ಜೈಲಲ್ಲಿದ್ದಾನೆ, ಅಲ್ಲಿ ಕಷ್ಟ ಇರ್ತದೆ, ಊಟ ತಿಂಡಿ ಇರ್ತದೆ ಬಟ್ ಸರಿ ಇರೋದಿಲ್ಲ. ಮತ್ತು ಏನಂತಾರೆ, ಕಷ್ಟಪಡಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ, ಕೆಲವೊಮ್ಮೆ ಹೊಡಿತಾರೆ ಬಡಿತಾರೆ. ಅದಕ್ಕೆ ಅಲ್ಲಿ ಬಿಡುಗಡೆ ಆಗೋ ಒಂದು ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇರ್ತಾನೆ ಅವನು. ಹೊರಗಡೆ ಬಂದಮೇಲೆ ವೆರಿ ನೈಸ್, ವೆರಿ ಹ್ಯಾಪಿ. ಮತ್ತು ಒಳಗಡೆ ಹೋಗಿ ಬಯಸ್ತಾರೆ ಅವರು, ಒಳಗಡೆ ಹೋಗಿ ಇಷ್ಟ ಇಲ್ಲ, ಆದರೆ ಮತ್ತೆ ಕಳ್ತನ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಆದರೆ ಯಾರು ಒಳಗಡೆ ಹೋಗಲು ಬಯಸೋದಿಲ್ಲ. ಅದೇ ರೀತಿ ವೈಕುಂಠ ಜಗತ್ತಕ್ಕೆ ಒಂದು ಸಲ ಹೋದ್ಮೇಲೆ ಭೌತಿಕ ಜಗತ್ತಿಗೆ ಬರಲು ಬಯಸೋದಿಲ್ಲ. ಸಾಕಪ್ಪ ಸಾಕು, ಅಲ್ಲಿ ಕಷ್ಟ ತುಂಬ ಇತ್ತು. ರೈಟ್. ಕೆಲವೊಮ್ಮೆ ಚಳಿ ಆಗ್ತದೆ, ಸ್ವೆಟ್ರ್ ಹಾಕೋಬೇಕು, ಕೆಲವೊಮ್ಮೆ ಬಿಸಿಲಾಗ್ತದೆ, ರೈಟ್, ಕಾಟನ್ ಬಟ್ಟೆ ಹಾಕೋಬೇಕು, ಕೆಲವೊಮ್ಮೆ ರೈಟ್ ಭೂಕಂಪ ಆಗ್ತದೆ, ಕೆಲವೊಮ್ಮೆ ಹುಟ್ಟು ಸಾವು, ರೋಗ, ಎಷ್ಟೊಂದು ಕಷ್ಟಗಳು ಬರ್ತಾ ಇರ್ತವೆ. ಬೇಡ ಬೇಡ, ಸೊ ಅವನು ವೈಕುಂಠಕ್ಕೆ ಹೋಗಲು ಬಯಸ್ತಾನೆ. ಸೊ ದಟ್ ಈಸ್ ದಿಸ್ ಶ್ಲೋಕ. ಶಿಲ ಪ್ರಭುಪಾದರು ಹೀಗೆ ಪ್ರಚಾರ ಮಾಡ್ತಾ ಒಂದು ಬುಕ್ಸ್ ಕೊಡ್ತಾರೆ, ಈಸಿ ಜರ್ನಿ ಟು ಅದರ್ ಪ್ಲ್ಯಾನೆಟ್ಸ್. ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಪುಸ್ತಕ ಕೊಡ್ತಾರೆ, ಪುಸ್ತಕ ಕೊಟ್ಟು ಓದಿ ಅಂತಾರೆ. ಇದರಲ್ಲಿ ವೈಕುಂಠಕ್ಕೆ ಹೇಗೆ ಹೋಗಬೇಕು ಅಂತ ಕೊಟ್ಟಿದ್ದಾರೆ, ಓದು ಅಂತಾರೆ. ಹೌದಾ, ವೈಕುಂಠದ ಬಗ್ಗೆ ಅಲ್ಲಿ ವರ್ಣನೆ ಇರೋದು ನೋಡ್ತಾನೆ, ಓ ಚೆನ್ನಾಗಿದೆ, ನಾನು ಹೋಗ್ತೀನಿ. ಆದರೆ ಅಲ್ಲಿ ವಾಪಸ್ ಬರೋದು ಹೇಗೆ ಅಂತ ಕೇಳ್ತಾನೆ. ಆ ಮೂರ್ಖ ಅವನ ಅನಿಸಿಕೆ ಏನೋ, ಹೋಗ್ತೀನಿ ಆದರೆ ಹೋದ್ಮೇಲೆ ಮತ್ತೆ ವಾಪಸ್ ಬರಬೇಕು, ವಾಪಸ್ ಬರೋ ಮಾರ್ಗ ಏನು? ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ವಾಪಸ್ ಬರೋಂಗಿಲ್ಲಪ್ಪ, ಅಲ್ಲಿ ಶಾಶ್ವತವಾದ ಜಗತ್ತು, ಅಲ್ಲಿ ಹೋದ್ಮೇಲೆ ವಾಪಸ್ ಬರೋಕ್ಕೆ ಇಷ್ಟನೇ ಆಗೋದಿಲ್ಲ ನಿನಗೆ. ಓ ಹಾಗಿದ್ರೆ ಬೇಡ, ನನಗೆ ಅಲ್ಲಿ ಇಲ್ಲೇ ಇರಬೇಕು, ನನ್ನ ಮನೆ ಇಲ್ಲಿದೆ, ನನ್ನ ಪರಿವಾರ ಇಲ್ಲಿದೆ, ನಾನು ಇಲ್ಲೇ ಇರ್ತೀನಿ ಅಂತಾನೆ. ಆ ಮೂರ್ಖನಿಗೆ ಅರ್ಥನೇ ಆಗಲಿಲ್ಲ ವೈಕುಂಠದರೇನು ಅಂತ. ಆಯ್ತು, ಅಂಥವ್ರು ಅಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ. ಆದರೆ ಯಾರಿಗೆ ಸಂಪೂರ್ಣ ವಿಶ್ವಾಸ ಇದೆ, ಸಂಪೂರ್ಣ ಆಸಕ್ತಿ ಇದೆ ಅಲ್ಲಿ ಹೋಗೋದಕ್ಕೆ, ಅವರು ಮಾತ್ರ ಹೋಗ್ಬೋದು. ಸೊ ಯಾರಿಗೆ ಆಧ್ಯಾತ್ಮಿಕ ಜಗತ್ತು ಮತ್ತು ಭಗವಂತನ ಸೇವೆಯ ಬಗ್ಗೆ ಒಂದು ರುಚಿ ಇಲ್ಲ, ಅವರು ಈ ಭೂಮಿಯಲ್ಲಿ ಬರ್ತಾರೆ, ಈ ಭೌತಿಕ ಜಗತ್ತಿಗೆ ಬರ್ತಾರೆ. 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ನಾವೆಲ್ಲರೂ ಭಗವಂತನ ಅಂಶ, ಮಮೈವಾಂಶೋ ಜೀವಲೋಕೆ, ಮತ್ತು ನಾವು ಶಾಶ್ವತವಾಗಿ ಭಗವಂತನ ಅಂಶ. ಒಂದು ಸಮಯದಲ್ಲಿ ಬೇರೆಯಾಗಿ ಮತ್ತೆ ಒಂದಾಗೋದಿಲ್ಲ, ಶಾಶ್ವತವಾಗಿ ನಾವು ಭಗವಂತನ ವಿಭಿನ್ನ ಅಂಶ. ಜೀವಭೂತ ಸನಾತನ ಕಾಲ, ಫಾರ್ ಎಟರ್ನಿಟಿ ವಿ ಆರ್ ಸಪ್ರೇಟೆಡ್ ಪಾರ್ಟ್ಸ್. ಮನಃ ಷಷ್ಠಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಬಂದು ನಾನು ಪ್ರಕೃತಿ ಸ್ಥಾನಿ ಕರ್ಷತಿ ಅಂತಂದರೆ, ಈ ಭೌತಿಕ ವಸ್ತುಗಳನ್ನು ಭೋಗಿಸಲು ನಾನು ಕಷ್ಟಕ್ಕೆ ಈಡಾಗಿದ್ದೇನೆ. ಹೇಗೆ ಒಂದು ಏನಂತಾರೆ, ಒಂದು ಮೀನು ಒಂದು ಆಹಾರ ಇದೆ ಅಂತ ತಿನ್ನಕ್ಕೆ ಹೋಗಿ ಅದು ಒಂದು ಬಲೆಯಲ್ಲಿ ಸಿಕ್ಕಿಬೀಳ್ತದೆ. ಮಳೆಗಾಲದಲ್ಲಿ ಮಳೆ ಬಂದಾಗ ಹುಳುಗಳು ಹುಟ್ಟಿ ಅವು ಬೆಂಕಿ ಕಡೆ ಓಡ್ತವೆ, ಅಥವಾ ಟ್ಯೂಬ್ಲೈಟ್ ಕಡೆ ಅಥವಾ ಲೈಟ್ ಕಡೆ ಓಡ್ತವೆ. ಅದರ ಬಿಸಿಯಿಂದ ಸುಟ್ಟು ಸತ್ತು ಹೋಗ್ತವೆ. ರೈಟ್. ಆ ಕಣ್ಣಿನಿಂದ ಆಕರ್ಷಿತರಾಗಿ ಅವು ಸತ್ತು ಹೋಗ್ತವೆ. ಮೀನು ನಾಲಿಗೆಯಿಂದ ಆಕರ್ಷಿತರಾಗಿ ಸತ್ತು ಹೋಗ್ತದೆ. ಅದರದ್ದು ಜಿಂಕೆ ಶಿಕಾರಿಯ ಕೊಳಿಲಿನ ನಾದವನ್ನು ಕೇಳಿ ಹತ್ತಿರ ಬರ್ತಾನೆ. ಆ ಜಿಂಕೆ ಹತ್ತಿರ ಬಂದಾಗ ಶಿಕಾರಿ ಅದನ್ನು ಹೊಡೆದು ಸಾಯಿಸಿ ಅದನ್ನು ಬೇಟೆಯಾಡ್ತಾನೆ. ಒಂದು ಜೇನುನೊಣ ಒಂದು ಕಮಲದ ಸುಗಂಧವನ್ನು ಸವಿಯಲು ಹತ್ತಿರ ಬರ್ತದೆ. ಅದರ ಸುಗಂಧವನ್ನು ಅಥವಾ ಅಮೃತವನ್ನು, ಮಕರಂದವನ್ನು ಕುಡಿಯುತ್ತಾ ಮದಮತ್ತವಾಗಿ ಅಲ್ಲೇ ಕೂತ್ಕೊತದೆ. ರಾತ್ರಿ ಸಮಯದಲ್ಲಿ ಆ ಒಂದು ಕಮಲ ಅದು ಕ್ಲೋಸ್ ಆಗ್ತದೆ, ಅದು ಒಳಗಡೆ ಸಫೋಕೇಟ್ ಆಗಿ ಸತ್ತೋಗ್ತದೆ, ಉಸಿರು ಕಟ್ಟಿ ಸತ್ತೋಗ್ತದೆ. ರೈಟ್. ಒಂದು ಆನೆಯನ್ನು ಒಬ್ಬ ಬೇಟೆಗಾರ ಅಲ್ಲಿ ಕಟ್ಟಾಕಿದ್ದಾನೆ, ಹೆಣ್ಣು ಆನೆಯನ್ನು ಕಟ್ಟಾಕಿದ್ದಾನೆ. ಹೆಣ್ಣು ಆನೆಯನ್ನು ಸ್ಪರ್ಶ ಮಾಡೋದಕ್ಕೆ ಹತ್ತಿರ ಬರ್ತದೆ. ಅದರಲ್ಲಿ ಒಂದು ತೆಕ್ಕನ್ನು ತೋಡಿ ಅದರ ಮೇಲೆ ಬಿದಿರನ್ನು ಹಾಕಿ ಅದರ ಮೇಲೆ ಎಲೆಯನ್ನು ಹಾಕಿದ್ದಾರೆ. ಅದು ಕಾಣಿಸೋದಿಲ್ಲ, ಅದು ಒಳಗೆ ಬಿದ್ದೋಗ್ತದೆ.
ಮನಃ ಷಷ್ಠಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. 5 ಇಂದ್ರಿಯಗಳ ಬಗ್ಗೆ ಹೇಳಿದೆ ನಾನು. 6ನೇ ಇಂದ್ರಿಯ ಮನಸ್ಸು. ಮನಸ್ಸಿನಲ್ಲಿ ಎಲ್ಲ ವಿಚಾರಗಳು, ಭೋಗ ಆಸೆಗಳಿವೆ. ಸಾವಿರಾರು ಆಸೆಗಳನ್ನು ಅದು ಸೃಷ್ಟಿ ಮಾಡ್ತಾ ಇರ್ತದೆ, ಪ್ರತಿ ಕ್ಷಣ ಸೃಷ್ಟಿ ಮಾಡ್ತದೆ. ಅಂತಹ ಒಂದು ವಿಚಿತ್ರವಾದ ಒಂದು ಮನಸ್ಸು. ಸೊ ಮನಃ ಷಷ್ಠಾಣಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ನಾವು ಈ ಇಂದ್ರಿಯಗಳಿಂದ ಸುಖವನ್ನು ಬಯಸುತ್ತಿದ್ದೇವೆ, ಸುಖವನ್ನು ಹುಡುಕುತ್ತಿದ್ದೇವೆ. ಆದರೆ ನಮಗೆ ಸಿಗ್ತಾ ಇರೋದೇನು? ಕಷ್ಟನೇ. ಒಂದು ಆಸೆ ಪೂರ್ಣವಾದರೆ ಇನ್ನೊಂದು ಆಸೆ ಬೆಳೀತದೆ. ಒಂದು ಬಯಕೆ ಪೂರ್ಣವಾದ ಇನ್ನಿಷ್ಟು ಬಯಕೆಗಳು ಹೆಚ್ಚಾಗ್ತವೆ. ಅದಕ್ಕೆ ಮಿತಿಯೇ ಇಲ್ಲ. ದುಷ್ಪುರೇಣ ಅನಲೇನ ಚ. ಬೆಂಕಿಯಲ್ಲಿ ತುಪ್ಪ ಸುರಿದಾಗ ಬೆಂಕಿ ಇನ್ನಿಷ್ಟು ಪ್ರಜ್ವಲಿಸುತ್ತದೆ. ಕರೆಕ್ಟ್. ಸೊ ಈ ಜೀವಾತ್ಮ ಆಸೆಗಳನ್ನು ಪೂರೈಸಲು ಒಂದು ಜನ್ಮದಿಂದ ಇನ್ನೊಂದು ಜನ್ಮ, ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಒಂದು ದೇಹದಲ್ಲಿ ಒಂದು ಜನ್ಮದಲ್ಲಿ ಕೆಲವೊಂದು ಆಸೆಗಳನ್ನು ಪೂರೈಸ್ತಾನೆ. ಆದರೆ ಸಾಕಷ್ಟು ಆಸೆಗಳು ಇನ್ನೂ ಪೂರ್ಣವಾಗಿಲ್ಲ. ಅದಕ್ಕೆ ಮತ್ತೊಂದು ಜನ್ಮ ತಗೋಬೇಕು. ಶರೀರಂ ಯದವಾಪ್ನೋತಿ ಯಚ್ಛಾ ಪುತ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯೋರ್ಗಂಧಾನಿವಾಶಯಾತ್. ಮನಸ್ಸಿನಲ್ಲಿ ಎಲ್ಲ ಅಪೂರ್ಣ ಆಸೆಗಳಿವೆ. ಸೊ ದೇಹತ್ಯಾಗ ಮಾಡಿದಾಗ ಆತ್ಮ ಈ ದೇಹದಿಂದ ಹೊರಬಂದು ಇಂದ್ರಿಯಗಳ ಜೊತೆ, ಮನಸ್ಸಿನ ಜೊತೆ ಮತ್ತು ಎಲ್ಲ ಆಕಾಂಕ್ಷೆಗಳ ಜೊತೆ ಅದು ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡ್ತದೆ. ಇನ್ನೊಂದು ದೇಹವನ್ನು ಸ್ವೀಕರಿಸಿ ಆ ದೇಹದಲ್ಲಿ ಆ ಆಸೆಗಳನ್ನು ಪೂರೈಸಲು ಪ್ರಯತ್ನ ಪಡ್ತದೆ. ಸೊ ನಾವು ಸತ್ತಾಗ ನಮ್ಮ ದೇಹ ಇಲ್ಲಿ ಮಣ್ಣಾಗ್ತದೆ. ಆದರೆ ನಮ್ಮ ಆತ್ಮ, ನಾನಂದರೆ ನಾನು ಆತ್ಮದ ಜೊತೆ ಇಂದ್ರಿಯಗಳು, ಸೂಕ್ಷ್ಮ ಇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಎಲ್ಲ ಅಪೂರ್ಣ ಆಶಯ ಆಕಾಂಕ್ಷೆಗಳು ಮತ್ತು ನಮ್ಮ ಏನಂತಾರೆ ಇಂಪ್ರೆಷನ್ಸ್ ಆಫ್ ದ ಮೈಂಡ್, ಎಕ್ಸ್ಪೀರಿಯನ್ಸಸ್, ಅವೆಲ್ಲವೂ ಮುಂದಿನ ಜನ್ಮಕ್ಕೆ ಹೋಗ್ತವೆ. ಸೊ ಇದು ರೀಇನ್ಕಾರ್ನೇಷನ್, ಪುನರ್ಜನ್ಮದ ತತ್ವವನ್ನು ಕೃಷ್ಣಲ್ಲಿ ಹೇಳ್ತಾ ಇದ್ದಾನೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿ ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ರೈಟ್. ಇವನ್ನು ಮನಸ್ಸಿನ ಸುತ್ತು ಜೋಡಿಸಿದೆ. ರೈಟ್. ಎಲ್ಲ ಇಂದ್ರಿಯಗಳು ಯಾರು ಸುತ್ತಿವೆ? ಮನಸ್ಸಿನ ಸುತ್ತು. ಸೊ ಈ 5 ಬೆರಳುಗಳನ್ನು ಇಂದ್ರಿಯಕ್ಕೆ ಹೋಲಿಸಿದರೆ, ಪಂಚ ಇಂದ್ರಿಯಗಳಿಗೆ ಹೋಲಿಸಿದರೆ, ಈ ಒಂದು ಏನಂದರೆ ಪಾಮ್, ಇಟ್ಸ್ ಕಾಲ್ಡ್ ಮನಸ್ಸು. ಮನಸ್ಸಿನಿಂದ ಏನಿದೆ? ಬುದ್ಧಿಯಿಂದ ಏನಿದೆ? ಅಹಂಕಾರದಿಂದ ಆತ್ಮ. ರೈಟ್. ಸೊ ಆತ್ಮದ ಶಕ್ತಿಯಿಂದ ನಾವು ಅಹಂಕಾರವನ್ನು ಗೆಲ್ಲಬೇಕು. ಅಹಂಕಾರ, ನಾನು ಭಗವಂತನ ದಾಸ ಅಂತ ತಿಳ್ಕೋಬೇಕು. ನಂತರ ಬುದ್ಧಿಯನ್ನು ನಾವು ಡೈರೆಕ್ಟ್ ಮಾಡಬೇಕು. ನಂತರ ಮನಸ್ಸನ್ನು ಗೆಲ್ಲಬೇಕು, ಇಂದ್ರಿಯಗಳನ್ನು ಕೂಡ ಗೆಲ್ಲಬೇಕು. ಸೊ ಈ ತತ್ವವನ್ನು ಕೃಷ್ಣ 6ನೇ ಅಧ್ಯಾಯದಲ್ಲಿ ವರ್ಣಿಸಿದ್ದಾನೆ. ಉತ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಆದರೆ ಈ ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೇಗೆ ಹೋಗ್ತಾ ಇದೆ ಅನ್ನೋದು ಸಾಮಾನ್ಯ ಜನರು ತಿಳಿಯಲು ಸಾಧ್ಯವಿಲ್ಲ. ವಿಮೂಢ ನಾನು ಪಶ್ಯಂತಿ, ಆದರೆ ಪಶ್ಯಂತಿ ಜ್ಞಾನಚಕ್ಷುಷ. ಯಾರಿಗೆ ಗೀತೆಯ ಜ್ಞಾನ ಗೊತ್ತು ಅವರು ಮಾತ್ರ ಇದನ್ನು ಅರಿಯಬಹುದು, ವಿಶ್ವಾಸ ಇಡ್ಬೋದು. ಸುಮಾರು ಜನ ಹೇಳ್ತಾರೆ, ಪುನರ್ಜನ್ಮ ಯಾರಿಗೆ ಗೊತ್ತು, ಮುಂದಿನ ಜನ್ಮ ಇದೆಯೋ ಇಲ್ಲೋ ಯಾರಿಗೆ ಗೊತ್ತು, ಈಗ ನಾವು ಜೀವಂತವಾಗಿದ್ದೀವಿ, ಎಂಜಾಯ್ ಮಾಡಿ, ಮುಂದಿನ ಜನ್ಮದಾಗ ಯಾಕೆ ಯೋಚನೆ ಮಾಡ್ತೀರಾ, ಜಸ್ಟ್ ಎಂಜಾಯ್ ಇಟ್, ಜಸ್ಟ್ ಡೂ ಇಟ್ ಅಂತ ಹೇಳ್ತಾರೆ. ವಿಮೂಢ ನಾನು ಪಶ್ಯಂತಿ, ಆದರೆ ಪಶ್ಯಂತಿ ಜ್ಞಾನಚಕ್ಷುಷಃ. ಯಾರಿಗೆ ಗೀತೆ ಜ್ಞಾನ ಗೊತ್ತೋ ಅವರು ಯೋಚನೆ ಮಾಡ್ತಾರೆ, ಇದು ಮಾಡಬೇಕು ಮಾಡಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಅರಿವು ಅವರಿಗೆ ಇರ್ತದೆ. ಆ ರೀತಿ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ಅವರು ಸೇಫಾಗಿರ್ತಾರೆ. ಆದರೆ ಮೂರ್ಖರು ಈ ನಿಯಮಗಳನ್ನು ಉಲ್ಲಂಘಿಸಿ ಅವರು ಮನಸ್ಸಿಗೆ ಬಂದದ್ದನ್ನು ಮಾಡಿ ಅವರು ಕಷ್ಟಕ್ಕೆ ಸಿಕ್ಕಿ ಬೀಳ್ತಾರೆ, ನರಕಕ್ಕೆ ಹೋಗ್ತಾರೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್ ವಿ ವಾಂಟ್. ಈ ರಾಷ್ಟ್ರದಲ್ಲಿ ರೂಲ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ರೈಟ್. ನಡೆಯೋದಕ್ಕೆ ರೂಲ್ಸ್ ಇದೆ, ಮನೆ ಕಟ್ಟೋಕ್ಕೆ ರೂಲ್ಸ್ ಇದೆ, ಗಾಡಿ ತೊಗೊಳೋದಕ್ಕೆ ರೂಲ್ಸ್ ಇದೆ, ಗಾಡಿ ಓಡಿಸೋದಕ್ಕೆ ರೂಲ್ಸ್ ಇದೆ, ಸ್ಕೂಲಿಗೆ ಹೋಗೋದಕ್ಕೆ ರೂಲ್ಸ್ ಇದೆ, ಕೆಲಸ ಮಾಡೋದಕ್ಕೆ ರೂಲ್ಸ್ ಇದೆ, ಟ್ಯಾಕ್ಸ್ ಕೊಡೋದಕ್ಕೆ ರೂಲ್ಸ್ ಇದೆ,
ಪ್ರತಿಯೊಂದಕ್ಕೂ ನೀರು ಬಂದರೆ ಅದಕ್ಕೂ ಟ್ಯಾಕ್ಸ್ ಇದೆ, ಅದಕ್ಕೂ ರೂಲ್ಸ್ ಇದೆ, ಎಲ್ಲದಕ್ಕೂ ರೂಲ್ಸ್ ಇದೆ. ವಿಮಾನ ಓಡಿಸೋದಕ್ಕೂ ರೂಲ್ಸ್ ಇದೆ, ಬೈಕ್ ಓಡಿಸೋದಕ್ಕೂ ರೂಲ್ಸ್ ಇದೆ, ಎಲ್ಲ ಕಡೆ ರೂಲ್ಸ್ ಇದೆ. ರೂಲ್ಸ್ ಉಲ್ಲಂಘನೆ ಮಾಡಿದರೆ ರೈಟ್ ಪನಿಷ್ಮೆಂಟ್ ಸಿಗ್ತದೆ, ದಂಡ. ಅದೇ ರೀತಿ ವಿಶ್ವದಲ್ಲೂ ಕೂಡ ರೂಲ್ಸ್ ಇದ್ದಾವೆ. ಆದರೆ ಮೂರ್ಖರು ನಾನು ಸ್ವತಂತ್ರನಾಗಿದ್ದೇನೆ, ನನ್ನನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ, ನಾನು ಮನಸ್ಸಿಗೆ ಬಂದದನ್ನು ಮಾಡ್ತೀನಿ ಅಂತ ಮಾಡ್ತಾರೆ. ಸೊ ಅಂಥವ್ರಿಗೆ ವಿಮೂಢ ನಾನು ಪಶ್ಯಂತಿ. ಅದಕ್ಕೆ ನಾವು ಗೀತೆ ಜ್ಞಾನವನ್ನು ತಿಳಿದುಕೊಂಡು ಗೀತೆ ಅನುಸಾರ ಜೀವನವನ್ನು ನಡೆಸಬೇಕು. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ ನ ಪಶ್ಯಂತಿ. ರೈಟ್. ಯಾರ ಮನಸ್ಸು ಇಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಅವರು ಸ್ಥಿರವಾಗಿಲ್ಲ, ಅವರು ಈ ತತ್ವವನ್ನು ತಿಳಿಯಲು ಸಮರ್ಥರಲ್ಲ. ಸೊ ಅಚೇತಸಃ ಅಂತವರನ್ನು ಕರೀತಾರೆ. ಅಕೃತಾತ್ಮಾನಃ, ಅವರು ಆತ್ಮ ಸಾಕ್ಷಾತ್ಕಾರವನ್ನು, ತಪಸ್ಸನ್ನು, ಗೀತಾ ಕ್ಲಾಸಸ್ಸನ್ನು, ಜಪ ತಪಗಳನ್ನು ಮಾಡಿಲ್ಲ. ಅದಕ್ಕೆ ಅವರು ಇದನ್ನು ತಿಳಿಯಲು ಸಾಧ್ಯವಿಲ್ಲ. ಸೊ ಈ 4 ಶ್ಲೋಕದಲ್ಲಿ ಕೃಷ್ಣ ಆತ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ, ಆತ್ಮದ ಈ ಸಂಸಾರದಲ್ಲಿ ಭ್ರಮಣದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನೆಕ್ಸ್ಟು 12, 13, 14 ಶ್ಲೋಕದಲ್ಲಿ ಕೃಷ್ಣ ಭಗವಂತನನ್ನು ಮರೆತು ನಾವು ಇಲ್ಲಿ ಬಂದರೂ ಕೂಡ ನಮಗಾಗಿ ಕೃಷ್ಣ ಎಷ್ಟೆಲ್ಲ ಮಾಡ್ತಾ ಇದ್ದಾನೆ. ಭಗವಂತನ ಕೃಪೆ ನೋಡಿ. ಕೆಲವೇ ಮಕ್ಕಳು ತಂದೆ ತಾಯಿನ ಬಿಟ್ಟು ಹೊರಗೆ ಹೋಗ್ತೇವೆ, ನನ್ನ ಮನೇಲಿ ಇರಲ್ಲ ಹೋಗ್ತೀನಿ ಏನೋ ಸಿಟ್ಟು ಮಾಡ್ಕೊಂಡು ಹೋಗ್ತೇವೆ. ಆದರೂ ಕೂಡ ತಂದೆ ತಾಯಿ ಪಾಕೆಟ್ ಮನಿ ಕಳಿಸ್ತಾರೆ, ಹೋಗಿ ತಿಂತಾಯಿರು, ಊಟ ಮಾಡ್ತಾಯಿರು ಅಂತ. ಅದೇ ರೀತಿ ನಾವು ಕೂಡ ಭಗವಂತನನ್ನು ಮರೆತು ಇಲ್ಲಿ ಬಂದಾಗ ಭಗವಂತ ನಮಗಾಗಿ ಎಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಕಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಈ ಭೌತಿಕ ಜಗತ್ತು ಕತ್ತಲಿನ ಜಗತ್ತು, ಇಲ್ಲಿ ಲೈಟ್ ಬೇಕು, ಲೈಟ್ ಕೊಟ್ಬಿಟ್ಟ ಭಗವಂತ. ಯದಾದಿತ್ಯಗತಂ ತೇಜ ಜಗದ್ಭಾಸೇತೆ ಅಖಿಲಂ, ಇಡೀ ಜಗತ್ತಿಗೆ ಅದು ಪ್ರಕಾಶವನ್ನು ನೀಡ್ತದೆ, ಒಂದು ಸೂರ್ಯ. ಅಂಥ ಪವರ್ಫುಲ್ ಲೈಟನ್ನು ಇಲ್ಲಿ ಇಟ್ಬಿಟ್ರು. ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಮತ್ತು ರಾತ್ರಿ ಕತ್ತಲಾಗ್ತದೆ, ಅದಕ್ಕೆ ಚಂದ್ರವನ್ನು ಕೊಟ್ಟ. ಮತ್ತು ಅಡುಗೆ ಮಾಡೋದಕ್ಕೆ ನಮಗೆ ಬಿಸಿ ಬೇಕು ಅಥವಾ ಏನಂತಾರೆ ಹೀಟ್ ಬೇಕು, ಅದಕ್ಕಾಗಿ ಅಗ್ನಿಯನ್ನು ಕೊಟ್ಟ. ರೈಟ್. ಅಗ್ನಿ ಇಲ್ಲಾಂದರೆ ನಾವು ಬೇಯಿಸೋಕ್ಕೆ ಸಾಧ್ಯವಿಲ್ಲ, ಅಡುಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆಹಾರ ಪಾಕ ಮಾಡೋದಕ್ಕೆ ಬೆಂಕಿಯನ್ನು ಕೊಟ್ಟ. ಗಾಮ ವಿಶ್ವಚ ಭೂತಾನಿ ಧಾರಯಾಮ್ಯಹಮೋಜಸ. ನಮಗೆ ವಾಸಸ್ಥಳ ಬೇಕು, ಭೂಮಿ ಬೇಕು. ಕೃಷ್ಣ ಭೂಮಿಯನ್ನು ಸೃಷ್ಟಿ ಮಾಡಿ ಭೂಮಿ ಒಳಗಡೆ ಪ್ರವೇಶ ಮಾಡ್ತಾನೆ. ಗಾಂ ಆವಿಶ್ಯಚ ಭೂತಾನಿ ಧಾರಯಾಮಿ ಅಹಂ ಓಜಸ. ನನ್ನ ಶಕ್ತಿಯಿಂದ ಇಡೀ ಜಗತ್ತುಗಳನ್ನು ನಾನು ಎತ್ತಿ ಹಿಡಿದಿದ್ದೇನೆ. ಎಲ್ಲ ಗ್ರಹಗಳಲ್ಲಿ ಪ್ರವೇಶ ಮಾಡ್ತಾನೆ. ಗಾಮ್ ಅಂತಂದರೆ ಎಲ್ಲ ಗ್ರಹಗಳು, ಅದರಲ್ಲಿ ಪ್ರವೇಶ ಮಾಡಿ ಗ್ರಹಗಳನ್ನು ಎತ್ತಿ ಹಿಡಿದಿದ್ದಾನೆ. ಮತ್ತು ಅವರಿಗೆ ಶಕ್ತಿಯನ್ನು ಕೊಟ್ಟು ಆ ಗ್ರಹಗಳೆಲ್ಲವೂ ಸುತ್ತುತ್ತಾ ಇದ್ದಾವೆ. ರೈಟ್. ನಿಯಮಿತವಾಗಿ ಸುತ್ತುತ್ತವೆ. ಇದು ಭಗವಂತನ ನಿಯಂತ್ರಣ. ಪುಷ್ಣಾಮಿ ಚ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಮತ್ತು ನಮಗೆ ತಿನ್ನೋದಕ್ಕೆ ಏನು ಬೇಕು? ತರಕಾರಿಗಳು ಬೇಕು, ಔಷಧಿಗಳು ಬೇಕು. ಸಂಸ್ಕೃತದಲ್ಲಿ ಔಷಧಿ ಅಂತ ಕರೀತಾರೆ ಎಲ್ಲ ತರಕಾರಿಗಳಿಗೆ, ಕಂದಮೂಲ ಎಲೆಗಳಿಗೆ. ಸೊ ಔಷಧಿಗಳಲ್ಲಿ ಆ ತರಕಾರಿಗಳಲ್ಲಿ ರುಚಿ ಬೇಕು, ಸ್ವಾದ ಬೇಕು. ಆ ಸ್ವಾದ ಎಲ್ಲಿಂದ ಬರ್ತದೆ? ಚಂದ್ರನ ಕಿರಣಗಳ ಸ್ಪರ್ಶದಿಂದ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಆ ಒಂದು ಸ್ವಾದ ಬರ್ತದೆ. ಸೊ ಭಗವಂತ ನೋಡಿ ನಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಸೋಮ ರಸಾತ್ಮಕ. ಚಂದ್ರನ ಕಿರಣದಲ್ಲಿ ರಸಗಳಿವೆ, ಟೇಸ್ಟ್ ಇದೆ. ಅದಕ್ಕೆ ಯಾವ ತರಕಾರಿಗಳು ಚಂದ್ರನ ಕಿರಣಕ್ಕೆ ಸ್ಪರ್ಶವಾಗೋದಿಲ್ಲ, ಅದರಲ್ಲಿ ರಸ ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ. ಅಥವಾ ಪುಷ್ಪದಲ್ಲಿ ಸುಗಂಧ ಇರೋದಿಲ್ಲ. ಅದಕ್ಕಾಗಿ ಗ್ರೀನ್ ಹೌಸಲ್ಲಿ ಬೆಳೆದಂತಹ ತರಕಾರಿಗಳು ಅದರಲ್ಲಿ ಅಷ್ಟು ಸ್ವಾದ ಇರೋದಿಲ್ಲ. ಆದರೆ ಯಾವುದು ನ್ಯಾಚುರಲಾಗಿ ಚಂದ್ರನ ಕಿರಣಕ್ಕೆ ಎಕ್ಸ್ಪೋಸ್ ಆಗಿರ್ತವೆ ಅಲ್ಲಿ ಚೆನ್ನಾಗಿ ಟೇಸ್ಟ್ ಇರ್ತದೆ ಅಂತ ಹೇಳ್ತಾರೆ.
ನಂತರ ಆಯಿತು, ಭಗವಂತ ನಮಗಾಗಿ ಸೂರ್ಯನನ್ನು ಕೊಟ್ಟ, ಚಂದ್ರನನ್ನು ಕೊಟ್ಟ, ತರಕಾರಿಗಳನ್ನು ಕೊಟ್ಟ, ಆದರೆ ಅದನ್ನು ಡೈಜೆಸ್ಟ್ ಕೂಡ ಮಾಡಬೇಕು ತಾನೆ. ಡೈಜೆಷನ್ ಪವರ್ ಯಾರು ಕೊಟ್ಟರು? ಭಗವಂತನೇ ಕೊಟ್ಟ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣ ಅಪಾನ ಸಮಾಯುಕ್ತಃ ಪಚಾಂ ಅನ್ನಂ ಚತುರ್ವಿಧಂ. ನಮ್ಮ ದೇಹದ ಒಳಗಡೆ, ಹೊಟ್ಟೆ ಒಳಗಡೆ ವೈಶ್ವಾನರನಾಗಿ ಭಗವಂತ ಕೂತಿದ್ದಾನೆ. ವೈಶ್ವಾನರ ಅಗ್ನಿ ಅಂತ ಕರೀತಾರೆ, ರೈಟ್. ಸೊ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳಿದ್ದಾರೆ ನಮ್ಮ ದೇಹದಲ್ಲಿ ಅಗ್ನಿ ಇದೆ, ರೈಟ್. ನಮ್ಮ ದೇಹದ ಟೆಂಪ್ರೇಚರ್ ಎಷ್ಟು? 37 ಡಿಗ್ರೀಸ್ ಅಪ್ಪ. ಸೊ 32 ಅಂದರೆ ಸತ್ತೋಗ್ತೀವಿ. ಶರೀರದಲ್ಲಿ ಬಿಸಿ ಬೇಕು. ಆ ಬಿಸಿ ಎಲ್ಲಿಂದ ಬರ್ತದೆ? ವೈಶ್ವಾನರೋ ಭೂತ್ವ, ರೈಟ್. ಈಸ್ ಹೀಟಿಂಗ್ ಅಪ್ ದ ಬಾಡಿ ಫ್ರಮ್ ಇನ್ಸೈಡ್, ರೈಟ್. ಬಾಡಿ ಕೋಲ್ಡ್ ಆಗಿಬಿಟ್ರೆ ಸತ್ತೋಗ್ತೀವಿ ನಾವು. ಅದು ಮೇಂಟೈನ್ ಮಾಡ್ತಾರೆ. ಜಾಸ್ತಿ ಆದರೆ ಸತ್ತೋಗ್ತೀವಿ. ಅದಕ್ಕೆ ಮರಣದ ಜ್ವರ ಅಂತಾರೆ, ಪ್ರಜ್ವಾರ ಅಂತಾರೆ. ಸೊ ಆಪ್ಟಿಮಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಅದು ಭಗವಂತನಿಂದಲೇ ಆಗ್ತದೆ. ಭಗವಂತ ಎಲ್ಲ ಆಹಾರವನ್ನು ಡೈಜೆಸ್ಟ್ ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮನ್ನಂ ಚತುರ್ವಿಧಂ. ಸೊ 4 ಪ್ರಕಾರದ ಆಹಾರಗಳಿವೆ, ರೈಟ್. ದ್ಯಾಟ್ ವಿಚ್ ಈಸ್ ಚೀವ್ಡ್, ಅಗಿಯುವಂಥ ಆಹಾರ. ದ್ಯಾಟ್ ವಿಚ್ ಈಸ್ ಸ್ವ್ಯಾಲೋಡ್, ನುಂಗುವಂಥ ಆಹಾರ. ದ್ಯಾಟ್ ವಿಚ್ ಈಸ್ ಲಿಕ್ಕಿಂಗ್, ರೈಟ್. ಲಿಕ್ಕಿಂಗ್ ಏನಾದರೆ ಚೀಪುವಂಥದ್ದು. ನಂತರ ದ್ಯಾಟ್ ವಿಚ್ ಈಸ್ ಸಕ್ ಅಂದರೆ ಚೀಪುವುದು, ನೆಕ್ಕುವುದು. ಲಿಕ್ಕಿಂಗ್ ಮೀನ್ ನೆಕ್ಕುವುದು, ರೈಟ್. 4 ಪ್ರಕಾರ ಆಹಾರ ಯಾವುದು? ಅಗಿಯುವುದು, ಎರಡನೇದು ಕುಡಿಯುವುದು, ನಂತರ ನೆಕ್ಕುವುದು ಮತ್ತು ಚೀಪುವುದು. 4 ಟೈಪ್ಸ್ ಆಫ್ ಆಹಾರ. ಸೊ ಪಚಾಮನ್ನಂ ಚತುರ್ವಿಧ ಆಹಾರ. ಸೊ ಆಯಿತು, ಭಗವಂತ ನಮಗಾಗಿ ಇಷ್ಟೆಲ್ಲ ಮಾಡಿದ್ದಾನೆ. ಆದರೆ ಭಗವಂತನೇ ನಮಗೆ ಜ್ಞಾನ ಕೊಡಬೇಕು ತಾನೇ, ಈ ಜಗತ್ತಿನಲ್ಲಿ ಹೇಗಿರಬೇಕು ಅನ್ನೋದಕ್ಕೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಆ ಜ್ಞಾನವನ್ನು ಕೂಡ ಭಗವಂತನೇ ಕೊಡ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೇರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಭಗವಂತ ನಮ್ಮ ಹೃದಯದಲ್ಲಿ ಕೂತ್ಕೊಂಡು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ, ರೈಟ್. ಸ್ಮೃತಿರ್ ಜ್ಞಾನಂ ಅಪೋಹನಂ. ಜ್ಞಾನ ಕೊಟ್ಟಿದ್ದಾನೆ, ಜ್ಞಾನದ ಸ್ಮರಣೆ ಅವನೇ ಕೊಡುವವನು. ಸರಿಯಾದ ಸಮಯದಲ್ಲಿ ಕೆಲವೊಂದು ಜ್ಞಾನ ಸ್ಮರಣೆ ಆಗ್ತದೆ. ಇದು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಸಡನ್ನಾಗಿ ಬಂದುಬಿಡ್ತದೆ, ಅಲ್ಲಿ ಹೋಗಿದೆ ಆನ್ಸರ್ ಇದು ಅಂತ. ಕೆಲವೊಮ್ಮೆ ಮರ್ತು ಬಿಡ್ತೀವಿ, ಓದಿದ್ರೂ ಮರ್ತು ಬಿಡ್ತೀವಿ. ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಭಗವಂತನೇ, ರೈಟ್. ಅರಿವು ಮರುವು ಎರಡು ಭಗವಂತನಿಂದಲೇ ಆಗ್ತದೆ. ಮತ್ತು ಎಲ್ಲ ವೇದಗಳನ್ನು ಕೊಟ್ಟವನು ಕೃಷ್ಣನೇ. ವೇದಾಂತ ಕೃದ್ ವೇದವಿದ್, ವೇದ ತಿಳಿದವನು ನಾನು, ವೇದ ಕೊಟ್ಟವನು ನಾನು ಅಂತ ಹೇಳ್ತಾನೆ. ಮತ್ತು ವೇದಗಳಿಂದ ನನ್ನನ್ನು ನೀವು ತಿಳಿದುಕೊಳ್ಳಬೇಕು ಅಂತ ಕೃಷ್ಣ ಹೇಳ್ತಾನೆ. ವೇದಾಂತ ಕೃದ್ ವೇದವಿದ್ ಏವಚ ಅಹಂ ಅಂತ. ವೇದೇಶ್ಚ ಸರ್ವೇರ್ ಅಹಮೇ ವೇದ್ಯ. ಎಲ್ಲ ವೇದಗಳನ್ನು ಓದಿದ ಮೇಲೆ ಯಾರನ್ನು ತಿಳ್ಕೊಬೇಕು ನಾವು? ಕೃಷ್ಣನನ್ನು ತಿಳಿದುಕೊಳ್ಳಬೇಕು. ಅದು ಎಲ್ಲ ವೇದವನ್ನು ಓದಿ ಕೃಷ್ಣನನ್ನು ನಾವು ತಿಳಿಲಿಲ್ಲ ಅಂದರೆ ಅದೆಲ್ಲ ಓದಿದ್ದು ವ್ಯರ್ಥ, ಇಟ್ಸ್ ಯೂಸ್ಲೆಸ್. ಸೊ 15ನೇ ಶ್ಲೋಕದಲ್ಲಿ ಕೃಷ್ಣ ಜ್ಞಾನದ ಬಗ್ಗೆ ಹೇಳಿದ. ನೆಕ್ಸ್ಟು 4 ಶ್ಲೋಕಗಳಲ್ಲಿ ಕೃಷ್ಣ ತನ್ನ ಬಗ್ಗೆ ಹೇಳ್ತಾನೆ. ನಾನು ಯಾರು ಅಂತ, ನನ್ನ ಹತ್ತಿರ ಬಾ ನೀನು ಅಂತ ಹೇಳ್ತಾನೆ. ದ್ವಾಮಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಜೀವಿಗಳಲ್ಲಿ 2 ಪ್ರಕಾರ, ಕ್ಷರ ಅಕ್ಷರ. ಭಗವಂತನನ್ನು ಮರೆತು ಈ ಭೂಮಿಗೆ ಬಂದವರು ಕ್ಷರ ಜೀವಿಗಳು. ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತರಾದವರು ಅಕ್ಷರ ಜೀವಿಗಳು. ಕ್ಷರ ಅಕ್ಷರ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಈ ಜಗತ್ತಿನಲ್ಲಿರೋ ಎಲ್ಲರೂ ಕ್ಷರ ಜೀವಿಗಳು. ಕೂಟಸ್ಥ ಅಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋರು ಅಕ್ಷರ ಜೀವಿಗಳು. ಆದರೆ ಎರಡರನ್ನು ಮೀರಿ ಇನ್ನೊಬ್ಬ ಪುರುಷ ಇದ್ದಾನೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯ ಈಶ್ವರ. ಉತ್ತಮ ಪುರುಷಸ್ತ್ವನ್ಯ, ಅವರಿಗೆ ಪರಮಾತ್ಮ ಅಂತ ಕರೀತಾರೆ. ಕ್ಷರ ಅಕ್ಷರ ಜೀವಿಗಂತಲೂ ಮೀರಿದ್ದಾನೆ ಭಗವಂತ. ಈಸ್ ದ ಟಾಪ್ ಮೋಸ್ಟ್ ಪರ್ಸನ್. ನಾವೆಲ್ಲರೂ ನಮ್ಮ ಸೀಮೆ ಇದೆ.
ನಾವು ಸಪೋಸ್ ಈ ಕೋಣೆಯಲ್ಲಿದ್ದೀವಿ, ಬೇರೆ ಕೋಣೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಸೈಮಲ್ಟೇನಿಯಸ್ಲಿ. ನೀವು ಇಲ್ಲಿದ್ದೀರಾ, ಮನೇಲಿ ಇರೋಕ್ಕೆ ಸಾಧ್ಯವಿಲ್ಲ. ಮನೇಲಿದ್ದರೆ ಇಲ್ಲಿರೋಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತ ಇಲ್ಲಿ ಇರ್ಬೋದು, ಅಲ್ಲಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯ ಈಶ್ವರ. ಸೊ ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. 3 ಜಗತ್ತಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿ, ಪ್ರತಿಯೊಂದು ಅಣುವಿನಲ್ಲೂ ಇದ್ದಾನೆ ಪರಮಾತ್ಮ. ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ನಾನು ಕ್ಷರ ಮತ್ತು ಅಕ್ಷರ ಜೀವಿಗಳಿಗಿಂತಲೂ ಉತ್ತಮನಾಗಿದ್ದೇನೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಅದಕ್ಕಾಗಿ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಈ ಒಂದು ಶ್ಲೋಕದ ಕಾರಣ ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಕರೀತಾರೆ. ಸೊ ಭಗವಂತ ಎಲ್ಲ ಪುರುಷರಲ್ಲಿ ಉತ್ತಮ. ನಾವು ಕೂಡ ಪುರುಷರು, ಅಂದರೆ ನಮ್ಮಲ್ಲಿ ಕೂಡ ಎಂಜಾಯ್ಮೆಂಟ್ ಟೆಂಡೆನ್ಸಿ ಇದೆ, ಭೋಗಿಸುವ ಟೆಂಡೆನ್ಸಿ ಇದೆ. ಆದರೆ ಮೂಲತಃ ಈ ಟೆಂಡೆನ್ಸಿ, ಈ ಒಂದು ಆಸೆ ಎಲ್ಲಿಂದ ಬರ್ತದೆ? ಭಗವಂತನಿಂದಲೇ ಬರ್ತದೆ. ಸೊ ಕೃಷ್ಣ ಲೈಕ್ಸ್ ಟು ಎಂಜಾಯ್, ದಟ್ಸ್ ವೈ ವಿ ಲೈಕ್ ಟು ಎಂಜಾಯ್. ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕೃಷ್ಣ, ದಟ್ಸ್ ವೈ ವಿ ವಾಂಟ್ ಟು ಎಂಜಾಯ್. ರೈಟ್? ಭಗವಂತ ಈಸ್ ಫುಲ್ ಆಫ್ ಆನಂದ. ಅದಕ್ಕಾಗಿ ಜೀವಿ ಕೂಡ ಆನಂದಮಯ ಅಭ್ಯಾಸ, ಅದು ಆನಂದವನ್ನು ಹುಡುಕ್ತಾ ಇದೆ. ರೈಟ್? ಕೃಷ್ಣ ಇಸ್ ಅಖಿಲ ರಸಾಮೃತ ಮೂರ್ತಿ. ಸೊ ವಿ ಆರ್ ಆಲ್ಸೋ ಸರ್ಚಿಂಗ್ ಫಾರ್ ಆನಂದ. ರೈಟ್? ಸೊ ಅದಕ್ಕೆ ಭಗವಂತನಿಗೆ ಉತ್ತಮ ಪುರುಷ ಅಂತ ಕರೀತಾರೆ, ದ ಟಾಪ್ ಮೋಸ್ಟ್ ಪುರುಷ, ಪುರುಷೋತ್ತಮ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ಕೃಷ್ಣನೇ ಪುರುಷೋತ್ತಮ ಅಂತ ತಿಳ್ಕೊಂಡಿದ್ದಾರೆ, ಅವರು ಸರ್ವಭಾವೇನ, ಇಡೀ ಮನಸ್ಸಿನಿಂದ, ಭಕ್ತಿ ಭಾವನೆಯಿಂದ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ದೇ ವರ್ಷಿಪ್ ಕೃಷ್ಣ ವಿತ್ ಆಲ್ ದೇರ್ ಹಾರ್ಟ್ಸ್. ಇದು 19ನೇ ಶ್ಲೋಕ. 20ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇತಿ, ಎಲ್ಲರೂ ಹೇಳಿ ನನ್ನ ಹಿಂದೆ, ಇತಿ ಗುಹ್ಯತಮಂ ಶಾಸ್ತ್ರಂ. ಎಲ್ಲರೂ ಹೇಳಬೇಕು, ಇತಿ ಗುಹ್ಯತಮಂ ಶಾಸ್ತ್ರಂ ಯದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ಒಂದು ಜ್ಞಾನ ಇದೆಯಲ್ಲ, ಅತಿ ಗುಹ್ಯತಮವಾದ ಜ್ಞಾನ. ಇತಿ ಗುಹ್ಯತಮ, ಗುಹ್ಯತರ ಗುಹ್ಯತಮ, ಗುಡ್, ಬೆಟರ್, ಬೆಸ್ಟ್. ಇಲ್ಲಿ ಕೊಟ್ಟಿರುವಂಥ ಜ್ಞಾನ ಗುಹ್ಯತಮ ಜ್ಞಾನ, ಅತಿ ಉತ್ತಮವಾದಂತಹ ಜ್ಞಾನ. ಯಾಕೆಂದರೆ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ, ತನ್ನ ಜ್ಞಾನವನ್ನು ಕೊಟ್ಟಿದ್ದಾನೆ. ಇಡೀ ಸಾರವನ್ನು, ವೇದದ ಸಾರವನ್ನು ಇಲ್ಲಿ ತಿಳಿಸಿದ್ದಾನೆ. ಇದಮುಕ್ತಂ, ನಾನು ಹೇಳಿದ ಹಾಗೆ, ಹೇ ಅನಘ ಅರ್ಜುನ, ಪುಣ್ಯವಂತನೇ, ಪಾಪರಹಿತನೇ. ಅನಘ ಅಂತಂದರೆ, ಅಘ ಅಂತಂದರೆ ಪಾಪ, ಅನಘ ಅಂತಂದರೆ ಪಾಪರಹಿತ. ಏ ಅರ್ಜುನ, ಇದನ್ನು ತಿಳಿದುಕೊಂಡು, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಇದನ್ನು ತಿಳಿದುಕೊಂಡಾಗ ನೀನು ಬುದ್ಧಿವಂತನಾಗ್ತೀಯ. ಕೃತ್ಯಶ್ಚ ಭಾರತ, ಮತ್ತು ಎಲ್ಲ ಪ್ರಯತ್ನದಲ್ಲಿ ನೀನು ಸಫಲನಾಗುತ್ತೀಯ ಅಂತ ಭಾರತನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಇದು 15ನೇ ಅಧ್ಯಾಯದ ಸಂಕ್ಷಿಪ್ತವಾದ ಒಂದು ಸಾರಾಂಶ. ಸುಮಾರು ಅರ್ಧ ಗಂಟೆಯಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಿಮಗೆ ಇನ್ನಿಷ್ಟು ವಿವರ ಬೇಕಂದರೆ ನಮ್ಮ ಚೈತನ್ಯ ಪ್ರಸಾದ್ ಪ್ರಭುಗಳು 21 ಶ್ಲೋಕದ ಮೇಲೆ ಅರ್ಧ ಗಂಟೆ ಲೆಕ್ಚರ್ ಕೊಟ್ಟಿದ್ದಾರೆ. ತಾವು ಅದನ್ನು ಕೇಳ್ಬೋದು. ಹರೇ ಕೃಷ್ಣ ಕೃಷ್ಣ ಕೃಷ್ಣ.